ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವತಂತ್ರೋತ್ಸವದ ಭಾಷಣದಲ್ಲಿ ಕೆಂಪು ಕೋಟೆಯಲ್ಲಿ ನಿಂತುಕೊಂಡು ಹಲವಾರು ಮಹತ್ತರವಾದಂಥ ಘೋಷಣೆಗಳನ್ನು ಮಾಡಿದ್ದಾರೆ. ಅದರಲ್ಲೂ GST ಸರಕು ಮತ್ತು ಸೇವಾ ತೆರಿಗೆ ಅಂತ ನಾವೇನು ಹೇಳ್ತೀವಿ 2017ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂತು. 8 ವರ್ಷ ಆಯಿತು. ಆದರೆ ಈಗ ಭಾರತದ ವಾಸಿಗಳಿಗೆ GSTಯಿಂದ ಏನೇನಾಯಿತು ಅನ್ನೋದನ್ನು ಕಣ್ಣಾರೆ ನೋಡಿದ್ದೇವೆ. ಜನರಿಗೂ ಕೂಡ ಅರ್ಥ ಆಗಿದೆ. GST ಯಾವ್ಯಾವುದಕ್ಕೆಲ್ಲ ಕಟ್ತಾ ಇದ್ದೀವಿ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ. ಆದರೆ ಈಗ ಅದನ್ನು ಮತ್ತಷ್ಟು ಸರಳೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಬಹುತೇಕವಾಗಿ ಅದು ಜಾರಿಗೆ ಬರೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಸೆಪ್ಟೆಂಬರ್ನಲ್ಲಿ GST ಕೌನ್ಸಿಲ್ ಸಭೆಯಲ್ಲಿ ಅದು ನಿರ್ಧಾರ ಆಗುತ್ತೆ. ಬಹುತೇಕವಾಗಿ ಎಲ್ಲ ರಾಜ್ಯಗಳು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾವೆ. ಆದರೆ ಈಗ ಈ ಸರಳೀಕರಣ ಮಾಡೋದ್ರಿಂದಾಗಿ ಖಂಡಿತ ದೇಶದ ಜನರಿಗೆ ಆರ್ಥಿಕವಾಗಿ ಹೊರೆ ಕಡಿಮೆ ಆಗುತ್ತಾ ಅನ್ನೋದು ಬಂದಿರುವಂಥ ಪ್ರಶ್ನೆ ಇಲ್ಲಿ. ಯಾಕಂತ ಹೇಳಿದ್ರೆ 5%, 12%, 12 ಮತ್ತು 18 ಮತ್ತು 28 ಈಗ ಆ 4 ಸ್ಲ್ಯಾಬ್ಗಳಿದ್ವಲ್ಲ ಅದನ್ನು 2 ಮಾಡಬೇಕು ಅನ್ನುವಂತಹ ಪ್ಲ್ಯಾನನ್ನು ಕೇಂದ್ರ ಸರ್ಕಾರ ಮಾಡೋಕ್ಕೆ ಹೊರಟಿದೆ. ಅಂದರೆ ಈಗ 12 ಕೈ ಬಿಟ್ಟು 28 ಕೈ ಬಿಟ್ಟು 5 ಮತ್ತು 18 ಜಾರಿಗೆ ಮಾಡಬೇಕು ಅನ್ನುವಂತಹ ಅಜೆಂಡಾ ಇಟ್ಕೊಂಡಿದೆ. ಹಾಗಾದರೆ ಇಷ್ಟು ವರ್ಷಗಳು ಬೇಕಾಯ್ತಾ ಈ ಬದಲಾವಣೆಯನ್ನು ಮಾಡಲಿಕ್ಕೆ ಅಂಥೇಳಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹಾಗಾದರೆ ಯಾವ ಪದಾರ್ಥಗಳು ಈ 2 ಸ್ಲ್ಯಾಬ್ಗಳಿಗೆ ಒಳಗಾಗ್ತವೆ? ದಿನನಿತ್ಯದ ವಸ್ತುಗಳು ಹಣೆಬರ ಏನಾಗುತ್ತೆ? ಯಾಕಂತ ಹೇಳಿದ್ರೆ ನೋಡಿ, ಈಗ ಗುಟ್ಕಾ, ಸಿಗರೇಟ್, ಪಾನ್ ದೊಡ್ಡ ಮಟ್ಟದ ಟ್ಯಾಕ್ಸ್ ಬೀಳುವಂಥ GST ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಐಷಾರಾಮಿ ಅಂತ ಇವರೇನೋ ಡಿವೈಡ್ ಮಾಡ್ತಾ ಇದ್ದಾರೆ. ಅಂದರೆ ಐಷಾರಾಮಿ ವಸ್ತುಗಳಿಗೆ ಬೇರೆ, ಮಧ್ಯಮ ಬಡವರ್ಗದವರು ಖರೀದಿ ಮಾಡುವಂಥ ವಸ್ತುಗಳ ಮೇಲೆ, ಹೀಗೆ ನಾನಾ ರೀತಿಯಾದಂತಹ ಚರ್ಚೆಗಳು ಈಗ ನಡೀತಾ ಇದೆ. ನಿಜಕ್ಕೂ ಇದು ಭಾರತದ ಆರ್ಥಿಕತೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಆರ್ಥಿಕ ತಜ್ಞರಾಗಿರುವಂತಹ ನಾಗರಾಜ್ ಆಚಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರ ಇರುವಂತಹ ದಿನೇಶ್ ಹೇರೋಳಿ ಸರ್ ಇದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್ ನಾಗರಾಜ್ ಸರ್, ಈಗ ನೋಡಿದ್ರಿ ನೀವು ನಿನ್ನೆ ಭಾಷಣ ನೋಡಿದ್ರಿ, 4 ಸ್ಲ್ಯಾಬಿಂದು 2 ಸ್ಲ್ಯಾಬ್ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಇದೆ. ಈ 2 ಸ್ಲ್ಯಾಬ್ ಮಾಡಿದರೆ ದೇಶದ ಜನರಿಗೆ ಖಂಡಿತ ಅನುಕೂಲ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ನಮಸ್ಕಾರ. ಪ್ರಥಮ ಪ್ರತಿಕ್ರಿಯೆ ಏನು ಅಂದರೆ, ಇಲ್ಲಿ ಮೂಲ ಉದ್ದೇಶ, ಈ ಒಂದು ಅನೌನ್ಸ್ಮೆಂಟ್ ಏನಾಗಿದೆ, ಇದರಲ್ಲಿ 3 ಬದಲಾವಣೆಗಳನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅವರ ಮಾತುಗಳಲ್ಲಿ. ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂದರೆ ಈ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಏನಿದೆ, ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಇವತ್ತೇನು ರೀಫಂಡ್ ತಗೊಳ್ಳುವಂಥದ್ದು, ಇದೆಲ್ಲದನ್ನು ಕೂಡ ಈಸಿಯಾಗಿ ಮಾಡುವಂಥದ್ದು. ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅಥವಾ ಟೆಕ್ನಾಲಜಿಕಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡುವಂಥದ್ದು, ಸರಳೀಕರಣ ಮಾಡುವಂಥದ್ದು ಒಂದು ಪಾಯಿಂಟ್ ಇಲ್ಲಿ. ಎರಡನೇದು ರೇಟ್ ರ್ಯಾಷನಲೈಸೇಷನ್. ಬಹುಶಃ GST ಮುಂಚಿತವಾಗಿ ಏನಿತ್ತು ಅಂದರೆ 2017 ಜುಲೈಯಲ್ಲಿ ಬಂದಾಗ 5% ಆಫ್ ಟ್ಯಾಕ್ಸ್ ಇತ್ತು. ಒಂದು 5%, ಇನ್ನೊಂದು 12%, ಇನ್ನೊಂದು 18% ಮತ್ತು 28%. ಇಲ್ಲಿ ಏನಾಗುತ್ತೆ ಅಂದರೆ 0 ಅನ್ನೋದು ಹಾಗೆ ಕಂಟಿನ್ಯೂ ಆಗುತ್ತೆ. 5 ಮತ್ತು 18ಕ್ಕೆ ತರುವಂಥ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಮೂರನೆಯದು ಈಸ್ ಆಫ್ ಲಿವಿಂಗ್ ಅಂತ. ಇಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಏನಿದೆ ಆದಷ್ಟು ಸಿಸ್ಟಮೈಸೇಷನ್ ಅಂತ. ಯಾಕಂದರೆ ಇವತ್ತು ನಮ್ಗೆ ಗೊತ್ತಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇರುವಂಥ ಸ್ಥಿತಿಯಲ್ಲಿ ಇವತ್ತು ಇನ್ಕಮ್ ಟ್ಯಾಕ್ಸ್ ಆಗಲಿ ಅಥವಾ ಮಿನಿಸ್ಟ್ರಿ ಆಫ್ ಕಂಪನಿ ಅಫೇರ್ಸಲ್ಲಿ ಆದಷ್ಟು ಇವತ್ತು ಆನ್ಲೈನ್ ಸಿಸ್ಟಮ್ ಆಗಿರೋದ್ರಿಂದ GSTಯಲ್ಲೂ ಕೂಡ ಆ ಒಂದು ಯೋಜನೆಯನ್ನು ತರುವಂಥ ಯೋಜನೆ ಇರೋದ್ರಿಂದ ಬಹುಶಃ ಈ 3 ಬದಲಾವಣೆಗಳನ್ನು ತನ್ನ ಮಾತಿನಲ್ಲಿ ಸೂಚಿಸಿದ್ದಾರೆ. ಹಾಗಾಗಿ ಪ್ರಥಮ ಪ್ರತಿಕ್ರಿಯೆ ಇದರಲ್ಲಿ ಆ್ಯಸ್ ಇಟ್ ಈಸ್ ಅನೌನ್ಸ್ ಮಾಡಿದಾಗೆ ಆದರೆ ಖಂಡಿತವಾಗಿ ಇಡೀ ಭಾರತಕ್ಕೆ ಬಹುಶಃ ಒಂದು ಪ್ರಾಡಕ್ಟ್ ಲೈನಲ್ಲಿ ಎಲ್ಲ ಖರ್ಚುಗಳು ಕಡಿಮೆ ಆಗುವುದಾಗಲಿ, ಎಲ್ಲವನ್ನ ಕೂಡ ತನ್ನ ಕಡಿಮೆಯ ರೇಟ್ ಆಫ್ ಟ್ಯಾಕ್ಸ್ಗೆ ತರುವಂಥ ಎಲ್ಲ ಯೋಜನೆ ಇದಾಗಿದೆ. ಇಲ್ಲಿ ಒಂದೇ ಒಂದು ವಿಚಾರ, ಬಹುಶಃ ನಾವು ಹಿಂದಿನ ಅನೌನ್ಸ್ಮೆಂಟ್ಗಳಂತೆ ಇದು ಆಗದೆ ಇದ್ದು ನೈಜವಾಗಿ ಇದು ರಿಯಲಿಸ್ಟಿಕ್ ಆಗಿ ಮಾಡಿದರೆ ಬಹುಶಃ ಒಂದು ಜನಸಾಮಾನ್ಯರಿಗೆ ಇದು ಬಹಳ ಉಪಯೋಗಕರ ಆಗಲಿಕ್ಕಿದೆ. ಮಧ್ಯಮ ವರ್ಗಕ್ಕೆ ಮತ್ತು MSME ಸೆಕ್ಟರ್ಗೆ ವಿಶೇಷವಾಗಿ ತನ್ನ ಕಾಸ್ಟ್ ಆಫ್ ಗೂಡ್ಸ್ ಏನಿದೆ ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸಣ್ಣ ಮತ್ತು ಮಧ್ಯಮ ಸಂಪೂರ್ಣವಾಗಿ ಉದ್ಯಮಿಗಳಿಗೆ. ಹೌದು. ಎಸ್ ದಿನೇಶ್ ಸರ್, ಈಗ ನಿಮ್ಮ ಹತ್ರ ಬರ್ತೀನಿ. ಕಾಂಗ್ರೆಸ್ ವಕ್ತಾರಾಗಿರುವಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ದಿನೇಶ್ ಸರ್, ಈಗ 2017 ಜಾರಿಗೆ ಬಂದ GST 8 ವರ್ಷ ಬೇಕಾಯ್ತಾ ಅಂತ ಈ ಸರಳೀಕರಣ ಮಾಡಲಿಕ್ಕೆ? ಬಹಳ ವಿರೋಧವಾದಾಗ ಪ್ರತಿಪಕ್ಷಗಳು ಕೂಡ ವಿರೋಧವಾಗ್ತಿದ್ರು, ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ರು, ಯಾವ ರೀತಿ ಬಡ ಮಧ್ಯಮ ವರ್ಗದವ್ರು ಹೊರಗೆ ಆಗ್ತಿದೆ ಅಂತೇಳಿ. ಅಂದರೆ ಇಷ್ಟು ವರ್ಷಗಳ ಕಾಲ ಯಾಕೆ ವೇಟ್ ಮಾಡಿ ಈಗ ಮಾಡಿದ್ರು ಅನ್ನೋದು? ನಾವು GST ಯಾಕೆ ತಂದರು ಅಂತ ಫಸ್ಟು ಥಿಂಕ್ ಮಾಡಬೇಕಾಗುತ್ತೆ. ಯಾಕಂದರೆ ವ್ಯಾಟ್ ಇದ್ದಾಗ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ಗೂ GSTನೂ
ಈಗ ನಾವು ನೋಡಿದಾಗ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇದ್ದಿದ್ದು 1%, 3%, 4%, 5%, 12.5%, 13.5%, 14%, ಮ್ಯಾಕ್ಸಿಮಮ್ 14% ಇತ್ತು. 20% ಓನ್ಲಿ ಇಂಪೋರ್ಟೆಡ್ ವೈನ್ಸು, ಸಿಗರೇಟ್ಸು ಇಂಥದಕ್ಕೆ ಮಾತ್ರ, ಅದು ಇಂಪೋರ್ಟೆಡ್ಗೆ ಮಾತ್ರ 20% ಇತ್ತು. ಓಕೆ. ಅದಾದ ನಂತರ ಇವರು 2017 ಯಾಕೆ ತಂದರು ಅಂದರೆ, ಇವರು ಮಾಡ್ಕೊಂಡ ಆರ್ಥಿಕ ನಷ್ಟವನ್ನು ಜನರ ತಲೆ ಮೇಲೆ ಒರೆಸೋದಕ್ಕೆ GST ತಂದಿದ್ದು. ಆರ್ಥಿಕ ನಷ್ಟ ಎಲ್ಲಾಯಿತು ಅಂದರೆ ಡಿಮಾನಿಟೈಸೇಷನ್. ಅದು ಯಾವಾಗ ಮಾಡಿದ್ರು? 2016 ಮಾಡೋರು, ಡಿಸೆಂಬರ್ 8ನೇ ತಾರೀಕು, ಅಲ್ಲ ನವೆಂಬರ್ 8 ನೋಟ್ ಬ್ಯಾನ್ ಮಾಡಿದ್ರು. ಡಿಮಾನಿಟೈಸೇಷನ್ ಮಾಡಿದಾಗ ದೇಶದ ಆರ್ಥಿಕತೆ ಫುಲ್ ಹಳ್ಳ ಹಿಡಿತು. ಹಳ್ಳ ಹಿಡಿದಿದ್ದು ಎಷ್ಟು ಅಂದರೆ ಸುಮಾರು 65.5 ಲಕ್ಷ ಕೋಟಿ ಅಷ್ಟು ಅಮೌಂಟು GDP ಬಿದ್ದೋಯ್ತು. ಸರ್ಕಾರದ ರೆವಿನ್ಯೂ ಲಕ್ಷಾಂತರ ಕೋಟಿ ಬಿದ್ದೋಯ್ತು. ಆ ದುಡ್ಡನ್ನ ಯಾಕೆ ವಸೂಲಿ ಮಾಡಬೇಕು? ಇವ್ರು ಮಾಡಿದ್ದೇನಂತ, ಎಲ್ಲ ದುಡ್ಡು ಬ್ಲ್ಯಾಕ್ ಮನಿ ಆಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ, ಇದಾಗ್ಬಿಟ್ಟಿದೆ ಅಂತ ಮಾಡಿದ್ರು. ಎಲ್ಲ ದುಡ್ಡು ಬ್ಯಾಂಕಿಗೆ ಬಂದು ಸೇರ್ಕೋತಲ್ಲ. ಅಲ್ಯಾವುದು ಇವ್ರು ಯಾವುದು ಬ್ಲ್ಯಾಕ್ ಮನಿ ಅವ್ಯಾವುದು ಹಿಡಿಯೋಕ್ಕಾಗಲಿಲ್ಲ. ಈ ಆರ್ಥಿಕ ನಷ್ಟ ಆಯ್ತಲ್ಲ ಒಂದು ವರ್ಷದಲ್ಲಿ, ಈ 65-70 ಲಕ್ಷ ಕೋಟಿ ದುಡ್ಡನ್ನ ಅದನ್ನ ಜನರ ಮೇಲೆ ಒರೆಸ್ಬೇಕಲ್ಲ. ಅವಾಗ ಏನು ಮಾಡಿದ್ರು ಹೇಳಿ? ಈ 5% ಇರೋದು 14% ಇರೋದು 28%, ಈ ಥರ ಮಾಡಿ ಜನರನ್ನ ಲೂಟಿ ಹೊಡೆದ್ಬಿಟ್ರು. ಇಡೀ ದೇಶನ ಲೂಟಿ ಹೊಡೆದು ಇವ್ರು ಬೊಕ್ಕಸ ತುಂಬಿಸ್ಕೊಂಡ್ರು. ಇದ್ರ ಮುಖಾಂತರ ಏನಾಯ್ತು? ದೇಶದ ಪ್ರಗತಿ ಕುಂಠಿತವಾಯಿತು. MSMEಗಳು ಬೀದಿಗೆ ಬಂದು, ಮತ್ತೆ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಆಯಿತು, ಎಕ್ಸ್ಪೋರ್ಟ್ ಬಿದ್ದೋಯ್ತು. ಯಾಕಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆದ ತಕ್ಷಣ ಎಕ್ಸ್ಪೋರ್ಟ್ ಬಿದ್ದೋಗುತ್ತೆ. ಎಕ್ಸ್ಪೋರ್ಟ್ ಸಾಯಿಸ್ಬಿಟ್ರು. ಅಂದ್ರೆ ಟೋಟಲ್ ಎಕಾನಮಿನ ಬಸ್ಟ್ ಮಾಡಿಬಿಟ್ಟು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಟ್ರಂಪ್ ಅಲ್ಲೆಲ್ಲೋ 50% ಟ್ಯಾಕ್ಸ್ ಹಾಕ್ತೀನಿ ಅಂದ ತಕ್ಷಣ ಇವಾಗ ಇವ್ರಿಗೆ ಮನಗಂಡ್ತಾವ್ರೆ. ಈಗ ಒಂದು 8, ಈಗ ನೀವು ನೋಡ್ದಂಗೆ ಡಿಮಾನಿಟೈಸೇಷನ್ ಆಗಿ ಇಲ್ಲಿಗೆ ಒಂದು 10 ವರ್ಷ ಆಗಕ್ಕೆ ಬಂತು ಅಲ್ವಾ? ಈ ಟೈಮ್ಗೆ ಏನ್ ಮಾಡ್ತಾ ಇದ್ದಾರೆ? ಈಗ ಒಂಚೂರು ಸುಧಾರಿಸ್ಕೊಂಡಿದ್ದೀವಿ, ಈಗ ಕಡಿಮೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆ. ಅದು ಮನೋಭಾವನೆ ಯಾವ ಲೆವೆಲ್ಗಿದೆ ಯಾರಿಗೂ ಗೊತ್ತು. ಯಾಕಂದ್ರೆ ಬ್ರಿಟಿಷರೇ ಹಾಲು ತುಪ್ಪಕ್ಕೆ ಎಲ್ಲ, ಮೊಸರಿಗೆ ತುಪ್ಪಕ್ಕೆಲ್ಲ ಟ್ಯಾಕ್ಸ್ ಹಾಕಿರ್ಲಿಲ್ಲ. ಇವಾಗ 12% ಟ್ಯಾಕ್ಸ್ ಹಾಕಿದ್ರು. ಮಕ್ಕಳು ಕೂಡ ಪೌಡ್ರು ಹಾಲಿನ ಪೌಡ್ರು ಅದಕ್ಕೆ ಟ್ಯಾಕ್ಸ್ ಹಾಕಿದ್ರು. ಅಂದ್ರೆ ಈ ದೇಶದ ಕಂಡಂತ ಅತ್ಯಂತ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತಾನೆ ಹೇಳಿದ್ರು ರಾಹುಲ್ ಗಾಂಧಿ. ಅದು ನಿಜವಾಗ್ಲೂ ಗಬ್ಬರ್ ಸಿಂಗ್ ಅಲ್ಲ, ಗ್ಯಾಂಗ್ಸ್ಟರ್ಸ್ ಟ್ಯಾಕ್ಸ್ ಇದು. ಅಂದ್ರೆ ಗ್ಯಾಂಗ್ಸ್ಟರ್ಸ್ಗಳು ಇವರ ನಷ್ಟನ ಇನ್ನೊಬ್ಬರ ಮೇಲೆ ಒರೆಸ್ಕೊಳ್ಳೋದಕ್ಕೆ ಟ್ಯಾಕ್ಸನ್ನ ಈ ಲೆವೆಲ್ಗೆ ಏರಿಸ್ಬಿಟ್ಟು ಇವತ್ತು ನೋಡಿ ನೀವು 55 ಲಕ್ಷ ಕೋಟಿ ಸಾಲ ಇತ್ತು. ಏನು ಬಿಫೋರ್ ನರೇಂದ್ರ ಮೋದಿ ಅವರು ಬರೋಕ್ಕೆ ಮುಂಚೆ ಭಾರತ ಸರ್ಕಾರದ ಸಾಲ ಇವತ್ತು 185 ಲಕ್ಷ ಕೋಟಿ ಸಾಲಕ್ಕೆ ಹೋಗಿದೆ. ಅಂದರೆ ಇದೆಲ್ಲ ಏನಂದರೆ ಇವ್ರು ಮಾಡಿದಂಥ ಏನಂದರೆ ಫೈನಾನ್ಷಿಯಲ್ ಡಿಸಿಷನ್ಸಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ಮೋದಿ ಅವರು ಅದನ್ನು ಸುಬ್ರಹ್ಮಣ್ಯ ಸ್ವಾಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕಂದರೆ ಇವ್ರಿಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ, ಫೈನಾನ್ಷಿಯಲ್ ಎಜುಕೇಷನ್ ಇಲ್ಲ. ಅಟ್ಲೀಸ್ಟ್ ಸುಬ್ರಹ್ಮಣ್ಯ ಸ್ವಾಮಿ ಅಂತವ್ರನ್ನಾರು ಇವರು ಕನ್ಸರ್ನ್ ಮಾಡಬೇಕಿತ್ತು ಬಿಫೋರ್ ಡಿಮಾನಿಟೈಸೇಷನ್. ಅಂದರೆ ಡಿಮಾನಿಟೈಸೇಷನಿಂದ ಆದಂಥ ನಷ್ಟವನ್ನು ತುಂಬಿಕೊಳ್ಳೋದಕ್ಕೆ ಇವರು ಅರ್ಜೆಂಟಲ್ಲಿ GST ತಂದು ಅದನ್ನು ಕೂಡ 14 ಇದ್ದಿದ್ದು 28, 5 ಇದ್ದಿದ್ದು 12 ಈ ಥರ ಎರ್ರಾಬಿರಿ ಟ್ಯಾಕ್ಸ್ ಹಾಕಿ, ಮತ್ತೆ ಜನರು ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡ್ತಿರೋರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳಿವು. ಆಲ್ರೆಡಿ ನೀವು ಸ್ಯಾಲ್ರಿ ಟ್ಯಾಕ್ಸ್ ಪೇ ಮಾಡಿರ್ತೀರ, ಮತ್ತೆ ಒಂದು ಕಾರ್ ತಗೊಳಕ್ ಹೋಗು 18% ಕೊಟ್ಟು 28% ಕೊಟ್ಟು ಬಾಯಿಗೆ ಬಂದಂಗೆ ಟ್ಯಾಕ್ಸ್ಗಳಾಕಿ ವಸೂಲಿ ಮಾಡಿದ್ರು. ಇದನ್ನ ನಾವು ತಿಳ್ಕೊಳಕ್ ಬಂದಾಗ ಇವತ್ತು ಇವರು ರಿಫಾರ್ಮ್ ಮಾಡಿದ್ರೆ ದೇಶಕ್ಕೆ ಉಳಿತಾಯ. ಯಾಕಂದ್ರೆ ನಾವು ಈಗ ವಿದೇಶ ಎಕ್ಸ್ಪೋರ್ಟ್ ಮಾಡಿ ನಾವು ಪ್ರಾಡಕ್ಟ್ಸ್ಗಳನ್ನ ಮಾರೋದಲ್ಲ, ನಮ್ಮ ದೇಶದಲ್ಲೇ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅದಕ್ಕೋಸ್ಕರ ಇವತ್ತು GSTನ ಇಳಿಸ್ಲೇಬೇಕು. ಇಳಿಸಿದ್ರೆ ನಮಗೆ ಮುಂದಕ್ಕೆ ಏನೋ ನಮ್ಮ ಎಕನಾಮಿ ವೃದ್ಧಿ ಆಗೋದು, ಇಲ್ಲಾಂದ್ರೆ ಸತ್ತೋಗುತ್ತೆ. ಎಸ್ ಸರ್. ನಟರಾಜಗೌಡ್ರು, ಈಗ ಕ್ರಾಂತಿಕಾರಿ ಒಂದು ಘೋಷಣೆ ಅಂತ BJPಯವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಭಾರಿ ದೊಡ್ಡ ಮಟ್ಟದ ಅನುಕೂಲ ಆಗುತ್ತೆ ದೇಶದ ಜನರಿಗೆ ಅಂಥೇಳಿ ಈಗ ಸ್ಲ್ಯಾಬ್ 2 ಕಡಿತ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಕಾಂಗ್ರೆಸ್ ಇದನ್ನು ಯಾವ ಥರ ನೋಡುತ್ತೆ ಅಂತೇಳಿ, ಆರ್ಥಿಕವಾಗಿ ಖಂಡಿತ ಬದಲಾವಣೆಗಳಾಗುತ್ತಾ ಅಥವಾ ಮತ್ತಷ್ಟು ಎಫೆಕ್ಟ್ ಆಗುತ್ತಾ, ಹೇಗೆ ಪರಿಣಾಮ ಬೀರುತ್ತಾ? ನೋಡಿ, ಮೋದಿಯವ್ರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈ ಸರ್ಕಾರ, ಕೇಂದ್ರ ಸರ್ಕಾರ ಇದೆಯಲ್ಲ, BJP ಸರ್ಕಾರ, ಎಸ್ಪೆಷಲಿ ನರೇಂದ್ರ ಮೋದಿಯವರು ಒಂಥರ ಹೇಳ್ಬಾರ್ದು, ಉಪಯೋಗಿಸ್ಬಾರ್ದು ಆ ಥರ ಪದಗಳು. ಒಂಥರ ಥಿಕ್ ಸ್ಕಿನ್ ಪರ್ಸನ್ ಅಂತಾರಲ್ಲ, ಆ ಥರದ ಚಾಳಿಯರು ಅವರು. ಇದೊಂದೇ ವಿಷಯದಲ್ಲ, ಎಲ್ಲ ವಿಷಯಗಳಲ್ಲೂ ಅವ್ರ ಸರ್ಕಾರ ಬಂದ ತಕ್ಷಣವೇ ರೈತರ ಅನುಮತಿ ಇಲ್ಲದೇ ಭೂಸ್ವಾಧೀನ ಮಾಡ್ಕೊಬೋದು, ನಿಮ್ಮ ಭೂಮಿಯನ್ನು ಕಸ್ಕೋಬೋದು ಅಂತೇಳಿ ಭೂ ಕಾಯ್ದೆಗೆ ತಿದ್ದುಪಡಿ ತಂದಿದ್ರು. ರಾಹುಲ್ ಗಾಂಧಿಯವರ ಹೋರಾಟದ ನಂತರ, ಪಾದಯಾತ್ರೆಗಳ ನಂತರ ಅದನ್ನು ಪಡ್ಕೊಂಡ್ರು. ಆ 3 ಕರಾಳ ಕಾಯ್ದೆ ತೊಗೊಂಡು ಬಂದರು. ಅವತ್ತು ಇಡೀ ದೇಶ ರೈತರು, ನಾವು ಎಲ್ಲರೂ ವಿರೋಧ ಪಕ್ಷದವರೆಲ್ಲ ಹೋರಾಟ ಮಾಡಿದ ಮೇಲೆ ರೈತರ ಕ್ಷಮೆ ಯಾಚಿಸಿ ಅದನ್ನು ವಾಪಸ್ ಪಡ್ಕೊಂಡ್ರು. ನಾವು ನೋಟ್ ರದ್ದಾದಾಗ ಹೇಳಿದ್ವಿ, ಇದರಿಂದ ಬೆಟ್ಟ ಆಗದು ಇಲಿ ಹಿಡಿಯೋ ಥರ ನಿಮ್ಮದು, ಇದರೊಳಗೆ ಯಾವ ರೀತಿಯ ಇಂಪ್ಯಾಕ್ಟು
ಒಳ್ಳೇದಾಗೋದಿಲ್ಲ, ಇನ್ನೂ ನಷ್ಟ ಆಗುತ್ತೆ, ಆರ್ಥಿಕ ನಷ್ಟ ಆಗುತ್ತೆ, ದೇಶ 10 ವರ್ಷ ಹಿಂದಕ್ಕೆ ಹೋಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಆಯ್ತೇ ಹೊರತು ಅದರಿಂದ ಏನು ಅನುಕೂಲ ಆಗಲಿಲ್ಲ. ನೋಟಿನ ಬಣ್ಣ ಬದಲಾಯಿತೇ ಹೊರತು ಜನಗಳ ಜೀವನದ ಬದುಕು ಬದಲಾಗಲಿಲ್ಲ. ಈ GST ಇಂಪ್ಲಿಮೆಂಟ್ ಮಾಡಬೇಕಾದಷ್ಟು GST ಕೌನ್ಸಿಲ್ ಮೀಟಿಂಗ್ ಮಾಡ್ತಾ ಇರಬೇಕಾದ್ರೆ 2016 ಅಕ್ಟೋಬರ್ 18ನೇ ತಾರೀಕು ರಾಹುಲ್ ಗಾಂಧಿ ಅವರು ನೇರವಾಗಿ ಸ್ಪಷ್ಟವಾಗಿ ಅವತ್ತು ಜೋರಾಗಿ ಕೂಗಿ ಹೇಳಿದ್ರು, ನೀವು ಸಭೆ ಮಾಡ್ತಾ ಇದ್ದೀರಿ, 28% ನೀವು ತಗೊಂಡೋಗುವಂಥದ್ದು ಅದು ಜನಸಾಮಾನ್ಯರ ಪರನೂ ಅಲ್ಲ, ಇಲ್ಲ ಇಂಡಸ್ಟ್ರಿ ಪರನೂ ಅಲ್ಲ. ಸಣ್ಣ ಮತ್ತು ಮಧ್ಯಮ ಕಾರ್ಖಾನೆಗಳಿಗೆ, ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಮತ್ತು ಜನರಿಗೂ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಅನ್ನೋದಾದ್ರೆ, ಎಲ್ಲರ ಅಭ್ಯುದಯ ನೀವು ಇಷ್ಟಪಡ್ತೀರೋ ಅನ್ನೋದಾದ್ರೆ 18%ಗೆ ನೀವು ನಿಲ್ಲಿಸಬೇಕು, ಅದಕ್ಕೆ ಮೇಲೆ ಹಾಕಬಾರದು ಅಂತ ಹೇಳಿ ಅವತ್ತು ಬಹಳ ಒತ್ತಾಯ ಮಾಡಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಎಲ್ಲ ಸಮಯದಲ್ಲೂ ನೀವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ತಂದಿದ್ರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ಅದು ಇವತ್ತು ಅದು ನಿಜವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಗಿದೆ ಅನ್ಸುತ್ತೆ. ಅದರೊಳಗೆ ಯಾರ್ಯಾರು ಈ ಗಬ್ಬರ್ ಸಿಂಗ್ ತಂಡ ಇತ್ತಲ್ಲ, ಅದರೊಳಗೆ BJPನಲ್ಲಿ ಯಾರ್ಯಾರು ಅವ್ರಿಗೆ ಮನವರಿಕೆಯಾಗಿ ಹೇಳ್ಕೊಟ್ರು. ಅದಲ್ಲದೆ ದಿನೇಶ್ ಹೇಳ್ದಂಗೆ ಈಗ ಟ್ರಂಪ್ ಅಲ್ಲಿಂದ ಕಪಾಳ ಮೋಕ್ಷ ಮಾಡ್ದಂಗೆ ನಮ್ಮ ದೇಶಕ್ಕೆ ಕಪಾಳ ಮೋಕ್ಷ ಮಾಡೋ ಥರ ಮಾಡಿದ್ದಾನೆ. ಪಾಕಿಸ್ತಾನಕ್ಕಿಂತ ಕಡೆ ಆಗೋದ್ವಲ್ರಿ, 19% ಟ್ಯಾಕ್ಸ್ ಅಂತೆ ಪಾಕಿಸ್ತಾನಕ್ಕೆ, ನಾವು 50% ಟ್ಯಾಕ್ಸ್ ನಮ್ಮ ಮೇಲೆ. ಇಲ್ಲಿಂದ ಏನಾಗ್ತಾ ಇದ್ದಂತಹ ಎಲ್ಲ ರಫ್ತು ಈಗ ನಿಂತೋಯ್ತದೆ. ಅವರು ಅಮೆರಿಕ ಜನ ಬೇರೆ ಕಡಿಮೆ ಬೆಲೆಗೆ ಆಲ್ಟರ್ನೇಟಿವ್ ಹುಡುಕೊಂತಾರೆ. ಅವರು ಪಾಕಿಸ್ತಾನ ನಂಬ್ಕೊಂತಾರ, ಇಲ್ಲ ಚೈನಾ ನಂಬ್ಕೊಂತಾರ, ಇಲ್ಲ ಬಾಂಗ್ಲಾದೇಶ ನಂಬ್ಕೊಂತಾರೆ. ಇಂಡಿಯಾ ವ್ಯಾಪಾರ ನಷ್ಟ ಆಗುತ್ತಲ್ಲ. ನಮ್ದು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಆತ್ಮನಿರ್ಭರ್ ಅಂತೇಳಿ. ಮೇಕ್ ಇನ್ ಇಂಡಿಯಾ ಬರೀ ಸ್ಲೋಗನ್ಗೆ ಆಗೋಯ್ತು. ಈವನ್ ಮೋದಿಯವರು, ಮಾನ್ಯ ಮೋದಿಯವರು ಉಪಯೋಗಿಸೋ ಕನ್ನಡಕ ಹಿಡ್ಕೊಂಡು ಅವ್ರು ಪೆನ್ ಹಿಡ್ಕೊಂಡು ಹೊರದೇಶದವೇ ಉಪಯೋಗಿಸ್ತಾರೆ ಅವರು. ಚೈನಾದಿಂದ 250 ಪಟ್ಟು, ಕೋವಿಡ್ ನಂತರ 250 ಪಟ್ಟು ಹೆಚ್ಚಿಗೆ ನಾವು ಇಂಪೋರ್ಟ್ ಮಾಡ್ಕೊತಾ ಇದೀವಿ ಚೈನಾಯಿಂದ. ಅಲ್ಲಿಂದ ಚೈನಾದಿಂದ ಅಹಮದಾಬಾದ್ ತಗೊಂಡು ಅಲ್ಲಿ ಮೇಕ್ ಇನ್ ಇಂಡಿಯಾ ಸ್ಟಿಕ್ಕರ್ ಅಂಚಿದ ತಕ್ಷಣ ಮೇಕ್ ಇನ್ ಇಂಡಿಯಾ ಆಗ್ಬಿಡ್ತದ? ಆ ಸ್ಟಿಕ್ಕರ್ ಮಾತ್ರ ಮೇಕ್ ಇನ್ ಇಂಡಿಯಾ, ಮಿಕ್ಕಿದೆಲ್ಲ ಚೈನಾದೇ. ಇವತ್ತು ನಾವು ಇಲ್ಲಿ ಕುಳಿತುಕೊಂಡು ಯಾವ ಟಿವಿಗಳನ್ನು ನೋಡ್ತಾ ಇದ್ದೀವಿ, 70% ಚೈನಾ ಮಾಲೆ. ನಾವು ಏನು ಮೊಬೈಲ್ ಉಪಯೋಗಿಸ್ತಾ ಇದೀವಿ 70% ಚೈನಾದೇ. ಇವಾಗ ಇಲ್ಲೇ ಬಿಡಿ ಭಾಗಗಳನ್ನ ಕೆಲವು ತಯಾರಿಸ್ತಾ ಇದ್ದಾರೆ, ಕೆಲವರು ಇಲ್ಲೇ ಇಂಡಸ್ಟ್ರಿ ಹಾಕೊಂಡು ತಯಾರಿಸ್ತಾ ಇದ್ದಾರೆ. ಸೊ ಅದು ಮುಂದಕ್ಕೆ ಆಗಬಹುದು. ಆದರೆ ಹೇಳ್ಕೊಳ್ಳೋ ಸ್ಲೋಗನ್ ಬೇರೆ ರೀತಿ. ಕೇಂದ್ರ ಸರ್ಕಾರಕ್ಕೆ ಬಡವರ ಬದುಕು ಯಾವತ್ತೂ ಅರ್ಥ ಆಗಿಲ್ಲ, ಆರ್ಥಿಕ ನೀತಿ ಯಾವತ್ತೂ ಅರ್ಥ ಆಗಿಲ್ಲ. ಯಾವ ಆರ್ಥಿಕ ನೀತಿ ತೆಗೆದುಕೊಂಡು ಬಂದರೆ ಇಡೀ ದೇಶದ ಎಲ್ಲ ಜನತೆಗೆ ಅನುಕೂಲ ಆಗುತ್ತೆ ಅನ್ನೋ ನೀತಿ ಅವ್ರಿಗೆ ಯಾವತ್ತೂ ಮಾಡಿಲ್ಲ. ಕೆಲವು ಉದ್ಯಮಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು 30% 22% ಗೆಲ್ಲಿಸಿದ್ರಲ್ಲ, ಅದು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? ಎಷ್ಟು ಇಂಡಸ್ಟ್ರಿ ಅದರೊಳಗೆ ಇನ್ವೆಸ್ಟ್ಮೆಂಟ್ ಮತ್ತೆ ಬಂದ್ಬಿಡ್ತು, ಎಷ್ಟು ಉದ್ಯೋಗ ಹೊಸದಾಗಿ ಸೃಷ್ಟಿ ಆಗೋಯ್ತು? ಏನು ಆಗಲಿಲ್ಲ, ಅದು ಬದಲಾವಣೆ ಏನು ಆಗಲಿಲ್ಲ. ನಾವು GST ನೀವು ಇಂಪ್ಲಿಮೆಂಟ್ ಅವತ್ತು ತಂದಾಗ, ಇಲ್ಲಿ ಬಿಟ್ಬಿಡಿ, ಗುಜರಾತಲ್ಲೇ ಮೋದಿಯವರ ಸ್ವಕ್ಷೇತ್ರಗಳಲ್ಲೇ ಆ ಸೂರತ್ತಲ್ಲಿ ಜನ ಎಲ್ಲ ಫುಲ್ ಜವಳಿ ವ್ಯಾಪಾರಿಗಳೆಲ್ಲ ರಸ್ತೆ ಬಂದ್ಬಿಟ್ರಲ್ಲ, ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. GST ಬಂದ ಮೇಲೆ, ನೋಟ್ ರದ್ದಾದ ಮೇಲೆ ನೀವು 2017, 18, 19 25,000 ಉದ್ಯಮಿಗಳು ಮತ್ತೆ ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಈ ದೇಶದಲ್ಲಿ. ಎಲ್ಲರೂ ಉಂಟಾ ಆ ಥರ? ಕೇವಲ ಕೇಂದ್ರ ಸರ್ಕಾರದ ಈ ಆರ್ಥಿಕ ನೀತಿಗಳಿಂದ, ಒಂದು ನೋಟ್ ರದ್ದು, ಇನ್ನೊಂದು GST ಇಂಪ್ಲಿಮೆಂಟೇಷನ್. ಅವತ್ತೇನಾದ್ರು ಹೊಸ ಉದ್ಯೋಗ ಸೃಷ್ಟಿ ಆಯ್ತಾ? ಸಣ್ಣ ಮತ್ತು ಮಧ್ಯಮ ಕಾರ್ಖಾನೆಗಳಿಗೆ ಯಾಕಂದ್ರೆ ಒಬ್ಬ ಇಬ್ರು ಇರ್ತಾರೆ ಅವರು ಕೆಲಸ ಮಾಡೋಕ್ಕೆ. ಅವರು ಈ GST ಕಾಂಪ್ಲೆಕ್ಸಿಟಿ ಅರ್ಥ ಮಾಡ್ಕೊಳಕ್ಕಾಗ್ದಲ್ಲೇ ಅದಕ್ಕೆ ಯಾವ ಸಾಫ್ಟ್ವೇರ್ ತೊಗೋಬೇಕು, ಅದಕ್ಕೊಬ್ಬ ಆಡಿಟರ್ನ ಹಾಕಬೇಕು, ಅದಕ್ಕೆ ವೆಚ್ಚ, CGST, SGST, ಆಮೇಲೆ ಅದು IGST ಬೇರೆ. ಈ ಅಂತಾರಾಜ್ಯದಲ್ಲಿ ಅದಕ್ಕೆ ಕ್ರೆಡಿಟ್ ಟ್ಯಾಕ್ಸ್, ಕ್ರೆಡಿಟ್ ಇನ್ಪುಟ್ ಅದು ಬರೋದಿಲ್ಲ ಅವ್ರಿಗೆ ಸರಿಯಾಗಿ. ಸೊ ಈ ಥರ ಭಾಳ ತೊಂದರೆಗಳಾಗೋಯ್ತು. ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿರೋದು ನಿಜವಾಗ್ಲೂ ಈ ದೇಶ ಜನತೆಯ ಒಂದು ಗೆಲುವು ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ಅವರು ಈ ರೀತಿಯಾಗಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ನ ಜನಗಳ ಮೇಲೆ ಹಾಕಿ ಎಲ್ಲ ಜನಗಳು ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿವರೆಗೂ, ಅದಕ್ಕೆ ಇನ್ಮೇಲೆ ನಿರಾಳರಾಗ್ತಾರೆ ಜನ ಅಂತ ಹೇಳ್ಬೋದೇ ಹೊರತು ಇದೇನು ಕ್ರಾಂತಿಕಾರಿ ಕೇಂದ್ರ ಸರ್ಕಾರ ಏನು ಮಾಡಿದೆ ನೋಡಿ. 2005ರಿಂದ ನಾವು GST ಬಗ್ಗೆ ಮಾತಾಡ್ತಾ ಇದ್ವಿ, 2005ಇಂದ ಯಾವ ರೀತಿ ಮಾತಾಡ್ತಾ ಇದ್ವಿ? ಕೆಲವು ಉದ್ಯಮಿಗಳಿಗೆ ಅನುಕೂಲ ಆಗೋದಲ್ಲ, ಜನ ಸಾಮಾನ್ಯರಿಗೂ ಅನುಕೂಲ ಆಗಬೇಕು, ಆ ರೀತಿಯ GST ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದು. ಇದು ಆ ರೀತಿ ಇತ್ತಾ ಇದು ಇಲ್ಲಿವರೆಗೂ? ಇನ್ಮೇಲೆ ಸ್ವಲ್ಪ ಬದಲಾವಣೆ ಆಗ್ಬೋದು ಅಂತ ಒಂದು ಭರವಸೆ ಇದೆ. ಎಸ್ ಸರ್. ನಾಗರಾಜ್ ಸರ್, ಈಗ ಆ ಡಿವೈಡ್ ಆಗಿರುತ್ತಲ್ವಾ, 5, 12, 18, 28. ಈಗ 5 ಮತ್ತು 18, ಅದನ್ನು 28 18ಕ್ಕೆ, ಇದು 12 5ಕ್ಕೆ, ಇದು ಡಿವೈಡಿಂಗ್ ಹೇಗೆ, ಯಾವ ಇದ್ರ ಮೇಲೆ ಕನ್ಸಿಡರ್ ಮಾಡ್ತಾರೆ ಅಂತ? ಈ ರೇಟ್ ಆಫ್ ಟ್ಯಾಕ್ಸ್ನ ಡಿಸೈಡ್ ಮಾಡುವಾಗ 3 ತರಹದ ಪ್ರಾಡಕ್ಟ್ಸ್ಗಳನ್ನು, ಉತ್ಪನ್ನಗಳನ್ನು ವಿಂಗಡಿಸ್ತಾರೆ. ಇಲ್ಲಿ ಒಂದು ಮೂಲಭೂತವಾಗಿ ಎಸೆನ್ಷಿಯಲ್ ಅಥವಾ ಕಾಮನ್ಲಿ ಯೂಸ್ಡ್ ಗೂಡ್ಸ್ ಅಂತ, ಅಂದರೆ ನನಗೆ ದಿನನಿತ್ಯದ ಬಳಕೆಗೆ ನನ್ನ ಜೀವನಕ್ಕೆ ಏನೇನು ಅವಶ್ಯಕತೆ ಇದೆ ಇದನ್ನೆಲ್ಲದನ್ನು ಕೂಡ ಬೇಸಿಕ್ ಕ್ಯಾಟಗರಿ, ಅಂದರೆ ಇದರಲ್ಲಿ ಇನ್ನೂ ಬೇಸ್ ಏನಂದರೆ ಎಕ್ಸೆಂಪ್ಟೆಡ್ ಆಗಿರುವಂಥ ಒಂದು ಕ್ಯಾಟಗರಿ ಇರುತ್ತೆ. ನೆಕ್ಸ್ಟ್ ಲೆವೆಲ್ಲಿ ಎಸೆನ್ಷಿಯಲ್ ಆ್ಯಂಡ್ ಕಾಮನ್ಲಿ ಯೂಸ್ಡ್ ಪ್ರಾಡಕ್ಟ್ಸ್ ಅನ್ನೋದನ್ನೆಲ್ಲದನ್ನು ಕೂಡ 5% ರೇಟಲ್ಲಿ ಇರ್ತಾ ಇತ್ತು.
ನಂತರದ ಸೆಕೆಂಡ್ ಪಾರ್ಟ್ ಏನಿದೆ, ಲಕ್ಸುರಿ ಗುಡ್ಸ್. ನಾವೇನು ಟಿ ವಿ ನೋಡ್ತಾ ಇದ್ದೀವಿ, ಮೊಬೈಲ್ ನೋಡ್ತಾ ಇದ್ದೀವಿ, ಕಾರಲ್ಲೂ ಕೂಡ ಕೆಲವೊಂದು ರೇಟ್ಸ್ಗಳು. ಸೊ ಅದು ಆಲ್ಮೋಸ್ಟ್ ಅರೌಂಡ್ 18% ಬರುತ್ತೆ. ಹೌದು. ಇನ್ನೊಂದು ಎಕ್ಸ್ಟ್ರಾ ಲಕ್ಸುರಿ ಏನಿರುತ್ತೆ ಅದು 28%. ಫಾರ್ ಎಕ್ಸಾಂಪಲ್, ಯಾಕಂದರೆ ಅಲ್ಲಿ ಒಂದು ತಪ್ಪು ಕಾಣಿಸ್ತಾ ಇದೆ ನನಗೆ, ಈ ಸಿಮೆಂಟ್ ಕೂಡ ಅವರು ಎಕ್ಸ್ಟ್ರಾ ಲಕ್ಸುರಿಯಲ್ಲಿ ಹಾಕಿ 28% ಹಾಕಿದ್ದಾರೆ. ಇವತ್ತೊಂದು ₹100 ಒಂದು ತಗೊಂಡ್ರೆ ನಾನು ₹28 ಆಲ್ಮೋಸ್ಟ್ GSTಗೆ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಬಹುಶಃ 28% ಕ್ಯಾಟಗರಿ ಏನಿರುತ್ತೆ ಅದನ್ನು 18 ಬರುತ್ತೆ. ಸೊ ಇಲ್ಲಿ ಮೂರನೇ ಇನ್ನೊಂದು ಕ್ಯಾಟಗರಿ ಏನಂದರೆ ನಾವು ಸಿನ್ ಗೂಡ್ಸ್ ಅಂತೀವಿ. ಸಿನ್ ಗೂಡ್ಸ್ ಅಂದರೆ ಅದು ಹಾನಿಕಾರಕವಾದ ಉತ್ಪನ್ನಗಳು. ಅಲ್ಲಿ ನಿಮಗೆ ಪಾನ್ ಮಸಾಲ ಇರ್ಬೋದು, ಅಥವಾ ಈ ನಿಮ್ಮ ಸ್ನಫ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಟೊಬ್ಯಾಕೋದಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಇರ್ಬೋದು. ಇದೆಲ್ಲ ಸಿನ್ ಪ್ರಾಡಕ್ಟ್ಸ್ ಏನಿದೆ ಇದನ್ನು ಅವ್ರು ಏನು ಮಾಡ್ತಾ ಇದ್ರು ಅಂದರೆ 28% GST ಜೊತೆಗೆ ಒಂದು ಕಾಂಪನ್ಸೇಷನ್ ಸೆಸ್ ಅಂತ ಒಂದು ಟ್ಯಾಕ್ಸ್ನ ಹಾಕ್ತಾ ಇದ್ರು. ಇಲ್ಲಿ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಇಂಥ ಪ್ರಾಡಕ್ಟ್ಗಳಿಗೆ 100ರಿಂದ 112% ಟ್ಯಾಕ್ಸ್ ಕೂಡ ಆಗ್ತಾ ಇತ್ತು ಮುಂಚೆ. ಸೊ ಈ ಪ್ರಪೋಸಲ್ ಇಂದ ಇಲ್ಲಿ ಕಾಂಪನ್ಸೇಷನ್ ಲೆವಿ ಏನಿದೆ, ಸೆಸ್ ಏನಿದೆ, ಅದನ್ನು ಅಬಾಲಿಷ್ ಮಾಡುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಕ್ಯಾಟಗರಿ, ಮೂರನೇ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಏನು ಹೇಳ್ತಾ ಇದ್ದೀವಿ ನಾವು, ಹಾನಿಕಾರಕ ಉತ್ಪನ್ನಗಳೇನಿದೆ ಅದೆಲ್ಲದೂ ಕೂಡ 40% ಟ್ಯಾಕ್ಸ್ ರೇಟ್ಸ್ಗೆ ಬರುವಂಥ ಒಂದು ಸೂಚನೆಗಳು ಕಾಣಿಸ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಇದು ಏನೇ ಇದ್ರೂ ಕೂಡ ಇವತ್ತಿನ ರೆಕಮೆಂಡೇಶನ್ ಇರಲಿ, ಪ್ರಪೋಸಲ್ ಇರಲಿ, ಇದು ನಮ್ಮ GST ಕೌನ್ಸಿಲ್ಗೆ ಹೋಗಬೇಕಾಗತ್ತೆ. GST ಕೌನ್ಸಿಲಲ್ಲಿ ಒಂದು ಚರ್ಚೆ ಬಂದ ಮೇಲೆ ಸಂಪೂರ್ಣವಾದ ಫೈನಲ್ ನಿರ್ಧಾರಗಳು, ಆರ್ಡರ್ಸ್ಗಳು ಸರ್ಕ್ಯುಲೇಟ್ ಆಗುತ್ತೆ. ಸೊ ಹೀಗಾಗಿ ಈ 3 ತರಹದ ರೇಟ್ ಆಫ್ ಟ್ಯಾಕ್ಸ್ಗಳನ್ನು ಬೇಸಿಸ್ ಅಲ್ಲಿ ಇಟ್ಕೊಂಡು ಟ್ಯಾಕ್ಸ್ ಅನ್ನು ಡಿಸೈಡ್ ಮಾಡ್ತಾರೆ. ಎಸ್, ಖಂಡಿತ ಬರ್ತೀವಿ. ನಾಗರಾಜ್ ಸರ್, ಈಗ ಇನ್ನೊಂದು ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಆದಾಯಕ್ಕೆ ಸಂಬಂಧಪಟ್ಟಂಗೆ ಈಗ ದೇಶದ ಆದಾಯಕ್ಕೆ ಕೊರತೆ ಆಗುತ್ತೆ ಅಂತ ನಾನು ಮಾಹಿತಿ ತೆಗೆದುಕೊಂಡೆ. ಅಂದರೆ ಈಗ ಈ ಹಿಂದೆ ಕರೆಕ್ಟಾಗಿ ಆದಾಯ ಬರ್ತಾ ಇತ್ತು, ಬ್ಯಾಲೆನ್ಸಿಂಗ್ ಆಗ್ತಾ ಇತ್ತು ಅಂತೇಳಿ. ಈಗ ಸ್ಲ್ಯಾಬು ಕಡಿಮೆ ಮಾಡ್ತಿರೋದ್ರಿಂದಾಗಿ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಒಂದು ವಿಶ್ಲೇಷಣೆ ಹೇಳಲಿಕ್ಕೆಲ್ಲ ಇಷ್ಟಪಡ್ತಾ ಇದ್ದೀನಿ. ಕಳೆದ 6 ತಿಂಗಳಲ್ಲಿ GSTಯಿಂದ ಬಂದಿರೋ ರೆವಿನ್ಯೂನ ನಾವು ಆದಾಯವನ್ನು ವಿಶ್ಲೇಷಣೆ ಮಾಡಿದರೆ, ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 2025ರಲ್ಲಿ 2,36,000 ಕೋಟಿ GST ತಿಂಗಳಿಗೆ ಬಂದಿತ್ತು. ಒಂದೇ ತಿಂಗಳಲ್ಲಿ 2,36,000. ಮೇ ತಿಂಗಳಲ್ಲಿ 2,01,000, ಜೂನಲ್ಲಿ 1,85,000, ಜುಲೈನಲ್ಲಿ 1,96,000. ಅಂದರೆ ನೀವು ಆವ್ರೇಜ್ ಔಟ್ ತಗೊಂಡ್ರೆ ತಿಂಗಳಿಗೆ 2 ಲಕ್ಷ ಕೋಟಿ GST ಬರ್ತಾ ಇದೆ. ಓಕೆ. ಅತ್ಯಂತ ಕಡಿಮೆ ಅಂದರೆ 2020ಯಲ್ಲಿ ಯಾವಾಗ ಕೊರೋನಾ ಬಂತು ಆವಾಗ 32,172 ಕೋಟಿ, ಅದು ಲೋವೆಸ್ಟ್. ಸೊ ಹಾಗಾಗಿ ನೀವು ಇತ್ತೀಚೆಗೆ ಗಮನಿಸಿದರೆ ಲೀಕೇಜನ್ನು ಕೂಡ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗೆ ಅದೇ ರೀತಿ ಎಲ್ಲಿ ಗೌರ್ಮೆಂಟಿಗೆ ನಷ್ಟ ಆಗ್ತಾ ಇದೆ, ರೆವಿನ್ಯೂ ನಷ್ಟ ಆಗ್ತಾ ಇದೆ, ಅದೆಲ್ಲನೂ ಕೂಡ ನೋಟಿಸ್ ಮುಖಾಂತರ ರೆವಿನ್ಯೂ ಕಲೆಕ್ಷನ್ನ ಜಾಸ್ತಿ ಮಾಡ್ತಾ ಸುಮಾರು 2,36,000 ಕೋಟಿ ತನಕ ಕಲೆಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ನಮ್ಮ ಮುಂದೆ ಬರುತ್ತಾ ಇರೋ ದೊಡ್ಡ ಪ್ರಶ್ನೆ ಏನಂದರೆ, ಈ ಒಂದು ಬದಲಾವಣೆಯ ನಂತರ ಯಾವ ರೀತಿ ಪರಿಣಾಮ ಆಗ್ಬೋದು ಅಂತ. ಇಲ್ಲೂ ಕೂಡ ಬಹಳ ಟೆಕ್ನಿಕಲ್ ಆದ ಒಂದು ವಿಚಾರ ಇಲ್ಲಿ ಕಾಣಿಸ್ತಾ ಇದೆ. ನಮಗೆ ಇವತ್ತು ರೆವೆನ್ಯೂ ಬರ್ತಾ ಇರೋದು 28% ಏನು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಅದರಿಂದ ಬರ್ತಾ ಇರೋ ರೆವೆನ್ಯೂ ಸುಮಾರು 10ರಿಂದ 11%. ಅಂದರೆ ಟೋಟಲ್ ರೆವೆನ್ಯೂ GSTಯ 10ರಿಂದ 11% ರೆವೆನ್ಯೂ 28% ಟ್ಯಾಕ್ಸಿಂದ ಬರ್ತಾ ಇದೆ. 67% ಆಫ್ ದಿ ಟೋಟಲ್ ರೆವೆನ್ಯೂ ಏನಿದೆ GST, ನಾನು ಏನು 2,36,000 ಕೋಟಿ ಹೇಳಿದ್ದೀನಿ, ಅದರಲ್ಲಿ 67% ಟ್ಯಾಕ್ಸ್ ಏನು ಅಂತ ಇದೆ, ಅದು 18% GST ರೇಟಲ್ಲಿ ಬರ್ತಾ ಇದೆ. ಇನ್ನು 12% ಟ್ಯಾಕ್ಸಲ್ಲಿ ಬರ್ತಾ ಇರೋ ರೆವೆನ್ಯೂ ಅಂತದ್ದು ಕೇವಲ 5%. ಸೊ ಇಲ್ಲಿ ಗಮನಿಸಿದರೆ ರಾಜಕೀಯವನ್ನು ಬಿಟ್ಟು ಕೂಡ ಮಾತಾಡಿದರೆ ಅಲ್ಲೆಲ್ಲೋ ಒಂದು ಕಡೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಆಗಿದೆ. ಅಂದರೆ ಈ ಒಂದು ರೇಟ್ ಚೇಂಜ್ ಮಾಡೋದ್ರಿಂದ ಮೇಜರ್ ಚಂಕ್ 18% ಟ್ಯಾಕ್ಸ್ ಏನಿದೆ ಅದು ಬದಲಾವಣೆ ಆಗ್ತಾ ಇಲ್ಲ. ಈ ಕಡಿಮೆ ಆದಾಯ ಬರ್ತಾ ಇದೆಯಲ್ಲ ಆ ಪರ್ಸೆಂಟೇಜ್ಗಳಲ್ಲಿ ಕಡಿಮೆ ಆಗ್ತಾ ಇದೆ. ಅಂದರೆ ಈಗ 12% ಆಫ್ ಟ್ಯಾಕ್ಸಸ್ ಏನಿದೆ ಅದು 5% ಮಾಡಿದಾಗ ವಾಲ್ಯೂಮ್ ಆಫ್ ರೆವೆನ್ಯೂ, ಲಾಸ್ ಆಫ್ ರೆವೆನ್ಯೂ ಏನಿದೆ ದೊಡ್ಡ ಮಟ್ಟಿನ ವ್ಯತ್ಯಾಸ ಆಗಲಿಕ್ಕಿಲ್ಲ. ಬಟ್ ಇಲ್ಲಿ ಮೂಲ ಉದ್ದೇಶ ಇಷ್ಟೇ ಇದೆ, ಟ್ಯಾಕ್ಸ್ ನೆಟ್ಟನ್ನು ಹೆಚ್ಚು ಮಾಡುವಂಥದ್ದು, ಟ್ಯಾಕ್ಸನ್ನು ಹೆಚ್ಚಿನ ಜನರಿಂದ ಕಲೆಕ್ಟ್ ಮಾಡುವಂಥ ಒಂದು ಯೋಜನೆ ಈ ಒಂದು ಅನೌನ್ಸ್ಮೆಂಟಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಬಹುಶಃ ನನ್ನ ಯೋಚನೆ ಈ ಮಟ್ಟಿಗಿದೆ. ಅಂದರೆ ಈಗ ಆದಾಯಕ್ಕೆ ಸಂಬಂಧಪಟ್ಟಂಗೆ ಅದು ಹಾಗೆ ಬ್ಯಾಲೆನ್ಸಿಂಗ್ ಆಗಿರುತ್ತಾ ಅಂತ. ಈಗ ಬಹುಶಃ ಮುಂದಿನ ಒಂದು ಸಲ ಅನೌನ್ಸ್ ಆದಮೇಲೆ ನೆಕ್ಸ್ಟ್ ತಿಂಗಳಲ್ಲಿ ಏನಾದರೂ ಒಂದು GST ಕೌನ್ಸಿಲ್ ಆದರೆ ಒಂದು 2-3 ತಿಂಗಳಿಗೆ ಇದು ಹೊಡೆತ ಖಂಡಿತ ಆಗಲಿಕ್ಕಿದೆ. ಯಾಕಂದರೆ ಓವರಾಲ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಒಂದು ಸಲ ಅದರ ಜೊತೆಗೆ ಟ್ಯಾಕ್ಸ್ ನೆಟ್ ಏನಿದೆ ಸಂಖ್ಯೆಗಳು, GST ಕಟ್ಟುವವರ ಸಂಖ್ಯೆ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಈ ಡೆಫಿಸಿಟ್ ಏನಿದೆ, ಈ ಕೊರತೆ ಏನಿದೆ ಅದು ಮುಂದಿನ 6 ತಿಂಗಳಲ್ಲಿ ಹೆಚ್ಚು ಕಡಿಮೆ ಕಾಂಪನ್ಸೇಟ್ ಆಗಿ
ನಾವು ಊಹಿಸಿರೋ ಪ್ರಕಾರ, ವಿಶ್ಲೇಷಣೆ ಮಾಡಿರೋ ಪ್ರಕಾರ 2 ಲಕ್ಷ ಕೋಟಿಯ ತಿಂಗಳ ಆದಾಯ ಏನಿದೆ, ಬಹುಶಃ ಅದನ್ನು ಆವ್ರೇಜ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು. ಇನ್ನೊಂದು ಸರ್, ದಿನೇಶ್ ಸರ್, ಈಗ ಬೇರೆ ಬೇರೆ ದೇಶಗಳ GSTಯ ಪ್ರಮಾಣ ನೋಡಿ, ಆಮೇಲೆ ನಮ್ಮ ದೇಶದ GST ನೋಡ್ತಾ ಹೋದರೆ ಅಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಎಂಥ ವ್ಯವಸ್ಥೆ ಅನ್ನೋದು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಹೋಲಿಕೆ ಮಾಡಿದ್ರೆ ನಮ್ಮ GST ಬೇರೆ ದೇಶಗಳಿಗೆ ನೋಡೋದಾದರೆ ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ದೇರ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸು. ನಾವು ಟ್ಯಾಕ್ಸ್ ಈಗ ಎಷ್ಟೋ ಕಂಟ್ರಿಗಳಲ್ಲಿ ನೀವು ಒಂದು 30 ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಪೆನ್ಷನ್ ಕೊಡ್ತಾರೆ. ಆ ಸಿಸ್ಟಮ್ ಇದೆ, ಕೆನಡಾದಲ್ಲಿದೆ, ಜರ್ಮನಿಲಿದೆ, ಅವೆಲ್ಲ ಸಿಸ್ಟಮ್ ಇದೆ. ನೀವು 30 ವರ್ಷ ಟ್ಯಾಕ್ಸ್ ಕಟ್ಟಿದರೆ ಆ ದೇಶಕ್ಕೆ ಅವರು ನಿಮ್ಮ ಆರೋಗ್ಯ ಸಂಪೂರ್ಣ ಜವಾಬ್ದಾರಿ ಅವರೇ ವಹಿಸ್ಕೋತಾರೆ ಮತ್ತು ಪೆನ್ಷನ್ ಸಿಸ್ಟಮ್ ಕೊಡ್ತಾರೆ. ಬಟ್ ಈ ದೇಶದಲ್ಲಿ ಆ ಸಿಸ್ಟಮ್ ಇಲ್ಲ ಅಲ್ವಾ? ಅಲ್ಲಿಗೆ ಈ ದೇಶದಲ್ಲಿ ಹೇಗಾಗಿದೆ ಅಂದರೆ ನೀನು ದುಡಿಬೇಕಾದ್ರೂ ಟ್ಯಾಕ್ಸ್ ಕಟ್ಟು ಮತ್ತು ಆಸ್ಪತ್ರೆಗೆ ಹೋಗೋ ಟ್ಯಾಕ್ಸ್ ಕಟ್ಟು. ಫಾರ್ ಎಕ್ಸಾಂಪಲ್ ಇವತ್ತು ಹೆಲ್ತ್ ಇನ್ಶೂರೆನ್ಸ್ಗೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ಅಂದರೆ ಇವ್ರಿಗೆ ಹೆಲ್ತ್ ಕೊಡೋದಕ್ಕೂ ಯೋಗ್ಯತೆ ಇಲ್ಲ, ಅವರು ಸ್ವಂತ ತಗೋತೀನಿ ಯೋಗ್ಯ ಅವರು ದುಡ್ಡು ಕೊಟ್ಟು ನಾನು ಆರೋಗ್ಯ ಪರ್ಚೇಸ್ ಮಾಡ್ತೀನಿ, ನಾನು ಇನ್ಶೂರೆನ್ಸ್ ಮಾಡ್ಕೋತೀನಿ ಅಂದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಅಂದರೆ ಇದು ಎಷ್ಟು ಹೀನಾಯ ವ್ಯವಸ್ಥೆ ಅಂತ ನಾನು ಹೇಳೋದು, ನಾವು ಡೆವಲಪ್ಡ್ ಕಂಟ್ರಿಗೂ ನಮ್ಮ ಕಂಟ್ರಿಗೂ ಕಂಪೇರ್ ಮಾಡಿದಾಗ. ಮತ್ತು ಇನ್ನೊಂದು ನೋಡೋದಾದರೆ ಈ ಏನು GST ತಂದುಬಿಟ್ಟು ಏನು ಮಾಡಿದ್ದಾರೆ, ಈ ರಾಜ್ಯಗಳ ಸ್ವಾಯತ್ತತೆಯನ್ನು ಕಿತ್ಕೊಬಿಟ್ಟಿದ್ದಾರೆ. ಫೈನಾನ್ಷಿಯಲ್ ಸ್ವಾಯತ್ತತೆ ಅಂದರೆ ನಮ್ಮದು ಒಕ್ಕೂಟ ವ್ಯವಸ್ಥೆ, ಆ ಒಕ್ಕೂಟ ವ್ಯವಸ್ಥೆಗೂ ಚ್ಯುತಿ ತಂದಿದ್ದಾರೆ ಈ GSTಯಿಂದ. ಮೊದಲು ವ್ಯಾಟ್ ಇದ್ದಾಗ ಏನಾಗ್ತಿತ್ತು, 6 ರಾಜ್ಯಗಳ ಹಣ ಅವ್ರ ಕೈಗೆ ಸಿಕ್ತಿತ್ತು, ಅವ್ರು ಮಾಡಿಫಿಕೇಶನ್ ಮಾಡ್ಕೋಬೋದಿತ್ತು, ಅವರ ಉತ್ಪನ್ನಗಳ ಮೇಲೆ ಅವ್ರು ಮಾಡಿಫಿಕೇಶನ್ ಮಾಡ್ಕೋಬೇಕಿತ್ತು. ಯಾಕಂದರೆ ಅವ್ರಿಗೆ ಯಾವುದೋ ಒಂದು ಎಕ್ಸಸ್ ಪ್ರೊಡಕ್ಷನ್ ಇದೆ ಅದನ್ನು ರೆಡ್ಯೂಸ್ ಮಾಡ್ಕೋತಿದ್ರು, ಯಾವುದೋ ಒಂದು ಇಂಪೋರ್ಟ್ ಮಾಡ್ಕೋಬೇಕಿತ್ತು ಅದನ್ನು ಜಾಸ್ತಿ ಮಾಡ್ಕೋತಿದ್ರು, ಅದೆಲ್ಲ ಅವ್ರ ಕಂಟ್ರೋಲಲ್ಲಿತ್ತು. ಫಾರ್ ಎಕ್ಸಾಂಪಲ್ ಈಗ ರೈಸು ಆಂಧ್ರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೀತಾರೆ, ಅದಕ್ಕೇನೋ ಒಂದು ಮಾರ್ಗದರ್ಶನ ತಗೋಬರ್ಬೋದಿತ್ತು. ಈಗ ಹಾಲಿನ ಉತ್ಪನ್ನಗಳಿರ್ಬೋದು, ಅದು ಎಕ್ಸಸ್ ಇದ್ದಾಗ ಅವರು ತೆಗಿಬೋದು. ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲದಕ್ಕೂ ಒಂಥರ ಬ್ರಿಟಿಷ್ ದೌರ್ಜನ್ಯಗಳು. ಅಂದರೆ ನೀವು ನಮ್ಮ ಹಣವನ್ನು ಅವರೇ ಕಿತ್ಕೊಳ್ತಾ ಇದ್ದಾರೆ GST ಮುಖಾಂತರ. ಹಣ ಕಿತ್ಕೊಂಡು ಏನು ಮಾಡ್ತಾ ಇದ್ದಾರೆ, ನಾವು ಅವ್ರ ಹತ್ರ ಭಿಕ್ಷೆ ಬಿಡಬೇಕು, ಮತ್ತೆ ನಮ್ಮ ಹಣಕ್ಕೆ ನಾವು ಭಿಕ್ಷೆ ಬಿಡಬೇಕು. ಇವಾಗ ನಮಗೆ ಸುಮಾರು 2017-18ರಿಂದ ಇದುವರೆಗೆ ಸುಮಾರು 1,87,000 ಕೋಟಿ ನಷ್ಟ ಆಗಿದೆ, ಏನು ರಾಜ್ಯಕ್ಕೆ ಬರಬೇಕಾದ ಅನುದಾನಗಳು. ಇವರೇನು ಮಾಡ್ತಾರೆ, ಅದಕ್ಕೆ ಯಾವುದೋ ಒಂದು ಫೈನಾನ್ಸ್ ಕಮಿಷನ್ ತಂದು ಇಟ್ಬಿಡ್ತಾರೆ, ನಿಮಗೆ ಬರಬೇಕಾದ ದುಡ್ಡು ಬರಲ್ಲ ಅಂತ. ಮತ್ತೆ ನಾವು ಮೂಲಭೂತ ಅನೌನ್ಸ್ ಮಾಡ್ತಾರೆ, ಬಜೆಟಲ್ಲಿ ಅನೌನ್ಸ್ ಮಾಡಿದ ದುಡ್ಡುಗಳನ್ನು ಕೂಡ ಕೊಡಲ್ಲ. ಈಗ ನಿಮಗೆ ಪೆರಿಫರಲ್ ರಿಂಗ್ ರೋಡ್ ಆಗ್ಬೋದು, ಕೆರೆಗಳ ಅಭಿವೃದ್ಧಿ ಆಗ್ಬೋದು, ಇವೆಲ್ಲ ದುಡ್ಡುಗಳನ್ನ ಇದು ಮಾಡಿದ್ದಾರೆ. ಮತ್ತು ಶಿಕ್ಷಣ ಆರೋಗ್ಯವನ್ನು ತಗೊಳಕ್ಕೆ ಹೋದಾಗ ಇವತ್ತು ಇಡೀ ದೇಶದಲ್ಲಿ ಒಂದು 5 ಲಕ್ಷ ಎಜುಕೇಷನ್ ಸಿಸ್ಟಮ್ ಏನು ಒಂದು ಸ್ಕೂಲ್ಗಳಿರ್ಬೋದು, 5 ಲಕ್ಷ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು ಸರ್ಕಾರಿ ಪ್ರೈಮರಿ ಎಜುಕೇಷನ್, ಅವಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಇವರು. ಇಷ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಮೊಸರಿಂದ ಕಲೆಕ್ಟ್ ಮಾಡ್ತಾರೆ, ತುಪ್ಪದಿಂದನೂ ಕಲೆಕ್ಟ್ ಮಾಡಿದ್ಮೇಲೆ ಶಿಕ್ಷಣವನ್ನ ಯಾಕೆ ಕಡೆಗಣಿಸಿದ್ದಾರೆ, ಶಿಕ್ಷಣಕ್ಕೆ ಯಾಕೆ ಇವರು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ. ಮತ್ತೆ ಆರೋಗ್ಯ, ಇವತ್ತು ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ದೆಹಲಿಯಲ್ಲಿ ಒಂದು ಇನ್ಶೂರೆನ್ಸ್ ಪಾಲಿಸಿ ತಂದಿದ್ದು ನಾವು ಆಮ್ ಆದ್ಮಿ ಪಕ್ಷ. ಯಾವುದೇ ವ್ಯಕ್ತಿ ರೋಡ್ ಸೈಡ್ ಆಕ್ಸಿಡೆಂಟ್ ಆದರೂ ಕೂಡ ಸರ್ಕಾರನೇ ರೆಸ್ಪೆಕ್ಟ್ ಕೊಟ್ಟು ಅವನನ್ನ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಹೆಲ್ತ್ ಕೊಡ್ತೀವಿ ಅಂತ ಅದನ್ನು ತೆಗಿತಾರೆ. ಅಂದರೆ ಈ ವ್ಯವಸ್ಥೆ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ, ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ಬಂದಿತ್ತು, ಏನು ಇಂಡಿಯನ್ಸ್ ಆರ್ ಬ್ಲೀಡಿಂಗ್ ಅಂತ, ಅಮೆರಿಕನ್ ಒಬ್ರು ಎಕನಾಮಿಸ್ಟು. ಅಂದರೆ ನಾವು ನಮ್ಮ ಎಷ್ಟು ದುಡಿಮೆ ಇದೆ ಆದರೆ ಆಲ್ಮೋಸ್ಟ್ 50-60% ಸರ್ಕಾರನೇ ಕಿತ್ಕೊಂಡು ತಿಂತಾ ಇದೆ ಅಂತ. ಅಂದರೆ ಈಗ ನಾವು ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಮತ್ತೆ ಒಂದು ವೆಹಿಕಲ್ ತಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ, ಅದಕ್ಕೆ ಹಾಕೋ ಪೆಟ್ರೋಲಿಗೆ ಟ್ಯಾಕ್ಸ್ ಕಟ್ತೀವಿ, ಅದಕ್ಕೆ ಸೆಸ್ ಕಟ್ತೀವಿ, ಪ್ರತಿಯೊಂದು ಹಂತದಲ್ಲೂ ಟ್ಯಾಕ್ಸ್ಗಳು ತಗೊಂಡು ಮತ್ತೆ ಅದಕ್ಕೆ ಇನ್ಶೂರೆನ್ಸ್ ತಗೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಸೊ ಟೋಟಲಿ ನಿಮ್ಮ ಅಮೌಂಟ್ ಎಲ್ಲ ಎಲ್ಲಿಗೆ ಹೋಗ್ತದೆ, ಅಲ್ಲಿಗೆ ಹೋಗ್ತದೆ. ಒಂದು ಲೋನ್ ತಗೋತೀರಾ ಮನೆ ಕಟ್ಟೋದಕ್ಕೆ, 1 ಕೋಟಿ ರೂಪಾಯಿ ಲೋನ್ ತಗೊಂಡ್ರೆ ಮತ್ತೆ ಇವ್ರಿಗೆ GST ಹೋಗುತ್ತೆ ಅಲ್ಲ, ಒಂದು 28% ಈಗ ಸಿಮೆಂಟ್ಗೆ. ಯಾಕಂದ್ರೆ ಬಡವರು ಏನು ಮನೆ ಕಟ್ಟಲ್ವಾ, ಅದು ಲಕ್ಸುರಿ ಪ್ರಾಡಕ್ಟ್ ಅದು. ಹಂಗಾದ್ರೆ ಡೆವಲಪ್ಮೆಂಟ್ ನಡಿಬಾರ್ದ ದೇಶ. ಅಂದರೆ ಇವರ ಕಾನ್ಸೆಪ್ಟು ಯಾವ ಲೆವೆಲ್ಗಿದೆ ಅಂದರೆ, ಎಲ್ಲೋ ನಷ್ಟ ಮಾಡ್ತಾರೆ ಡಿಮಾನಿಟೈಸೇಷನ್ ಮಾಡಿ, ಇನ್ಯಾವುದೋ ನಷ್ಟ ಮಾಡ್ತಾರೆ. ಇವರ ಫೈನಾನ್ಷಿಯಲ್ ಪ್ಲಾನಿಂಗ್ಗಳು ನಷ್ಟ ಆದದನ್ನು ಜನರ ತಲೆ ಮೇಲೆ ಆಗ್ತಾ ಇದ್ದಾರೆ ಹೊರತು, ಇದನ್ನು ಸುಬ್ರಹ್ಮಣ್ಯ ಸ್ವಾಮಿ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಷ್ಟೋ ಸಲ. ಯಾಕಂದರೆ ಫೈನಾನ್ಷಿಯಲ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಒಬ್ಬ ಪ್ರಧಾನಿ ಆಗಿರ್ಬೋದು, ಒಬ್ಬ ಫೈನಾನ್ಷಿಯಲ್ ಮಿನಿಸ್ಟರ್ ಆಗ್ಬೋದು, ಇವ್ರುಗಳಿಗೆ ಮತ್ತೆ ಪರಕಾಲ್ ಪ್ರಭಾಕರ್ ಅವರು, ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡ್ ಅವರೇ ಎಷ್ಟೋ ಸಲ ಇದ್ರ ಬಗ್ಗೆ ಈ ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಸಾಕಷ್ಟು ಟೈಮು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾಕಂದ್ರೆ ಈ ದೇಶ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬನ ಹಿಪ್ಪೆ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸೆಸ್ಗಳಾಗ್ತಾ ಇದ್ದಾರೆ ಪೆಟ್ರೋಲ್ ಮೇಲೆ,
ಟೋಲ್ ಮೇಲೆ ಇವುಗಳ ಮೇಲೆ ಸೆಸ್ ಹಾಕ್ತಾರೆ. ಆ ಸೆಸ್ಗಳನ್ನ ಬಳಸೋದಕ್ಕೆ ಯಾತಕ್ಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ರೋಡ್ ಹೈವೇನಲ್ಲಿ ಸೆಸ್ ಹಾಕ್ತಾರೆ ನಿಮ್ಮ ಪೆಟ್ರೋಲು ಡೀಸೆಲು ಟೋಲ್ಗಳಲ್ಲಿ. ಅದನ್ನ ಹೈವೇಗಳಲ್ಲಿ ಮಾಡಬೇಕಾದ ಆಸ್ಪತ್ರೆಗಳು, ಅಲ್ಲಿ ರಸ್ತೆಗಳು, ಪೆರಿಫರಲ್ ರೋಡ್ಗಳನ್ನ ಡೆವಲಪ್ ಮಾಡೋಕ್ಕೆ ಆ ದುಡ್ಡು ತಗೊಂಡು ಹೋಗ್ಬಿಟ್ಟು ಏರ್ಪೋರ್ಟ್ಗಳಿಗೆ, ಬಂದರ್ಗಳಿಗೆ ಹಾಕ್ತಾರೆ. ಅಲ್ಲಿಗೆ ದುಡ್ಡು ಖರ್ಚು ಮಾಡ್ತಾರೆ. ಅಂದ್ರೆ ಇವರು ಎಲ್ಲಿ ಸೆಸ್ನ ಕಲೆಕ್ಟ್ ಮಾಡ್ತಾರೆ ಅಲ್ಲಿಗೂ ಮಾಡ್ತಾ ಇಲ್ಲ, ಮತ್ತೆ ಸ್ಟೇಟ್ಗಳಿಗೂ ಅದನ್ನ ಕೊಡ್ತಾ ಇಲ್ಲ. ಸೆಸ್ ಅಮೌಂಟ್ನ ಕಂಪ್ಲೀಟ್ ಸೆಸ್ ಅಮೌಂಟ್ ಅನ್ನು ಇವರೇ ಮಾಡಿಕೊಂಡು ಇವ್ರಿಗೆ ಬೇಕಾದ ಯಾರೋ ಒಬ್ಬ ಶ್ರೀಮಂತ ಕಾರ್ಪೊರೇಟ್ಸ್ಗಳಿಗೆ, ಈಗ ಮೊನ್ನೆ ಬಂದಂತ ಒಂದು ಸಮೀಕ್ಷೆಯಲ್ಲಿ ಕೇವಲ 300 ಜನದ ಹತ್ರ 40% ಆಫ್ ದ GDP ಆಫ್ ದ ಕಂಟ್ರಿ ಇದೆ ಅಂತ. ಕೇವಲ 300 ಜನದ ಹತ್ರ. ಈ 300 ಜನಕ್ಕೋಸ್ಕರ ಪ್ರಧಾನಮಂತ್ರಿಗಳು ಕೆಲಸ ಮಾಡ್ತಾ ಇದಾರ ಅಥವಾ ಈ 130 ಕೋಟಿ ಜನಕ್ಕೆ ಕೆಲಸ ಮಾಡ್ತಾ ಇದಾರೆ? ಇದು ಕ್ವಶನ್ ಆಗ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ. ನಿಜ ನಿಜ. ಇದು ವೆರಿ ಇಂಪಾರ್ಟೆಂಟ್. ನಾವು 300 ಜನಕ್ಕೆ ಕೆಲಸ ಮಾಡಬಾರ್ದು, ಈ 130 ಜನಕ್ಕೆ ಮಾಡಬೇಕು. ಈ 130 ಕೋಟಿ ಜನಕ್ಕೆ ಮಾಡಬೇಕು ಅಂದಾಗ ಈ ಏನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇದೆ ಇದನ್ನ ತೆಗೆದು ವ್ಯಾಟ್ ಸಿಸ್ಟಮ್ ಅಲ್ಲಿ ಏನು ಟ್ಯಾಕ್ಸ್ ಸಿಸ್ಟಮ್ ಇತ್ತು, ಕಡಿಮೆ ಅಮೌಂಟ್ ಟ್ಯಾಕ್ಸ್ಗಳು, ಅದಕ್ಕೆ ನಮ್ಮ ಎಕನಾಮಿ, ಫಾರ್ ಎಕ್ಸಾಂಪಲ್ ಬಿಫೋರ್ ಡಿಮಾನಿಟೈಸೇಷನ್ 12% ಗ್ರೋತ್ ಇತ್ತು ನಮ್ದು GDP. ಇವರು ಆಫ್ಟರ್ ಡಿಮಾನಿಟೈಸೇಷನ್ ಇಟ್ ರೆಡ್ಯೂಸ್ ಟು 4%, 5% ಬಂದು ಬೀಳ್ತು. ಅಂದ್ರೆ ನಮ್ಮ ಗ್ರೋತ್ ಹಾಳಾಗಿದ್ದು ಇವರು ಟ್ಯಾಕ್ಸ್ ಹಾಕಿದ್ರಿಂದ ದೇಶ ಶ್ರೀಮಂತ ಆಗಲ್ಲ. ಯಾವಾಗ ಟ್ಯಾಕ್ಸ್ ಕಡಿಮೆ ಇರುತ್ತೆ, ಒಬ್ಬ ಬಡವನು ಒಂದು ಮನೆ ಕಟ್ಟಕ್ಕೆ ಟ್ರೈ ಮಾಡ್ತಾನೆ, ಒಬ್ಬ ಬಡವನು, ಒಬ್ಬ ಕೆಲ ಮಧ್ಯಮ ವರ್ಗದವನು ಏನೋ ಒಂದು ಹೊಸ ಉದ್ಯಮ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಾನೆ. ಇವತ್ತು ಟ್ಯಾಕ್ಸೇಷನ್ ಸಿಸ್ಟಮ್ ಜಾಸ್ತಿ ಇದ್ದಾಗ ಏನ್ ಮಾಡ್ತಾನೆ, ಹಿಂದೆ ಸರಿತಾನೆ, ನಮ್ಗಲ್ಲ ಅದು ಅನ್ನೋ ಒಂದು ಸಿಸ್ಟಮ್. ಅದರಿಂದ ಶ್ರೀಮಂತರು ಆಗ್ತಾ ಇದಾರೆ ಹೊರತು ಮಧ್ಯಮ ವರ್ಗದವರು ಬಡತನಕ್ಕೆ ಹೋಗ್ತಾ ಇದ್ದಾರೆ. ಇದು ಇವತ್ತು ಮೊನ್ನೆ ಗಡ್ಕರಿನೇ ಹೇಳಿದ್ದಾರೆ, ಈ ದೇಶದಲ್ಲಿ ಈಗ ಸುಮಾರು 300 ಜನ ಏನು ಶ್ರೀಮಂತರಿದ್ದಾರೆ, ಇವ್ರು 300 ಜನದ ಪರ್ ಡೇ ಆದಾಯ 7,100 ಕೋಟಿ ದಾಟ್ತಾ ಇದೆಯಂತೆ, ಬರೀ 300 ಜನದ ಪರ್ ಡೇ ಆದಾಯ. ಬಟ್ ಬಡವರು ಇವತ್ತು ನಮ್ಮ ಜನಗಳ ಆದಾಯ ಏನಿದೆ 1,000 ರೂಪಾಯಿ ಇದ್ರೆ 800 ರೂಪಾಯಿ ಖರ್ಚಾಗ್ತಾ ಇದೆ, 100 ರೂಪಾಯಿ ಕೂಡ ಸೇವಿಂಗ್ಸ್ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ಬಡ ಮಧ್ಯಮ ವರ್ಗದ ಪರಿಸ್ಥಿತಿ ರೀಚ್ ಆಗಿದೆ. ಎಸ್ ನಿಜ. ಗೌಡ್ರಿ ಬರ್ತೀನಿ, ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ. ಈಗ ಕಾಂಗ್ರೆಸ್ ಪ್ರತಿ ಬಾರಿ ಪ್ರಶ್ನೆಯನ್ನು ಎತ್ತುತ್ತೆ, ಕರ್ನಾಟಕದ ಪಾಲು ಬರ್ತಾ ಇಲ್ಲ ಅಂಥೇಳಿ. ಅಲ್ಲಿ ಬಿಹಾರ ಕೊಡ್ತಾರೆ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ರಾಜ್ಯದ ಪಾಲು ಜಾಸ್ತಿ ಇರುತ್ತೆ, ಬಟ್ ಅನ್ಯಾಯ ಆಗ್ತಾ ಇದೆ ಪದೇ ಪದೇ ಅಂಥೇಳಿ. ಬಟ್ ಈಗ GST ಸಂಗ್ರಹದಲ್ಲಿ ನೋಡ್ತಾ ಇದ್ರೆ ಮಹಾರಾಷ್ಟ್ರ ಬಿಟ್ಟರೆ ನಮ್ಮದೇ ಸೆಕೆಂಡ್ ಹೈಯೆಸ್ಟ್ ಇರೋದು. ಬಟ್ ಈಗ ಕೊಡುಗೆಗಳನ್ನು ಕೊಡ್ತಾ ಇಲ್ಲ, GSTಲಿ ಕೂಡ ಇದು ಮೋಸ ಆಗ್ತಾ ಇದೆ. ಇನ್ಮೇಲಾದರೂ ಕೂಡ ಅದು ಬದಲಾಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ನಿಮಗೆ? ಇಲ್ಲ, ಈಗ GST ಇದರಿಂದ ಏನು ಬದಲಾವಣೆ ಆಗಲ್ಲ. ಯಾಕಂದರೆ ನಮಗೆ ಕಾಂಪನ್ಸೇಷನ್ ನಿಂತೋಯ್ತು 2021-22 ನಿಂತೋಯ್ತು, ಕಾಂಪನ್ಸೇಷನ್ ನಿಂತೋಯ್ತು. ಆದರೆ ಇಲ್ಲಿಂದ ಸೆಸ್ ತಗೊಳ್ಳೋದು ಏನು ತಗೊಳ್ತಾರೆ, ಬೇರೆ ಬೇರೆ ಸೆಸ್ಗಳು, ಆ ಸೆಸ್ಗಳಲ್ಲಿ ಹಂಚಿಕೆ ಬರೋದಿಲ್ಲ. ಆದರೆ ವಿಶೇಷ ಯೋಜನೆಗಳು, 15ನೇ ಹಣಕಾಸಿನ ಆಯೋಗದ ಮುಖಾಂತರ ಅನುದಾನಗಳು, ಅದು ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರ. ಅದನ್ನು ಮಾಡ್ತಾ ಇಲ್ಲ. ನೋಡಿ, ನಿಮಗೆ GST, ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಸೆಸ್ಸು, ಇದೆಲ್ಲ ಮುಖಾಂತರ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕರ್ನಾಟಕದಲ್ಲಿ. ಹೌದು. ನಿಮಗೆ ವಾಪಸ್ ಬರೋದಕ್ಕಾಗದ್ರೆ 60,000 ಕೋಟಿ ರೂಪಾಯಿ ಮಾತ್ರ. ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ ಮತ್ತು ಅನುದಾನ, ನಮ್ಮ ಪಾಲು, ರಾಜ್ಯದ ತೆರಿಗೆ ಪಾಲು ಅಂತ ಹೇಳಿ 60,000 ಕೋಟಿ ರೂಪಾಯಿ ಮಾತ್ರ ಬರುತ್ತೆ. ಇದು ರಾಜ್ಯಕ್ಕೆ ಮಾಡೋ ಅನ್ಯಾಯ. 1 ರೂಪಾಯಿ ನೀವು ಕೊಟ್ಟರೆ ನಿಮ್ಗೆ 14-15 ಪೈಸೆ ವಾಪಸ್ ಮತ್ತೆ ಬರುತ್ತೆ ಅನ್ನೋದಾದರೆ, ಇದು ರಾಜ್ಯ ಯಾರು ಜಾಸ್ತಿ ತೆರಿಗೆ ಕಟ್ತಾರೆ, ಯಾರು ಕಷ್ಟಪಟ್ಟು ದುಡಿತಾರೆ ಅವ್ರಿಗೆ ಬರೇ ಬೆಳೆದಂಗೆ ನೀವು. ಆದರೆ ಈಗ ನೋಡಿ GST ಇದೆಯಲ್ಲ, ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ಮುಂಚೆಯಿಂದನೂ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಿದ್ರು. 2017ರಲ್ಲಿ ಇದೇ ಗುಜರಾತಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಹೇಳಿದ್ರು, ನೀವು ತಗೊಂಬಂದಿರೋದು ಗಬ್ಬರ್ ಸಿಂಗ್ ಟ್ಯಾಕ್ಸ್. ಗಬ್ಬರ್ ಸಿಂಗ್ ಹೆಂಗೆ ಒಂದು ಸಿನಿಮಾದಲ್ಲಿ ಕ್ರೂರ ಡಕಾಯಿತ ಆಗಿದ್ದ, ಅದೇ ರೀತಿ ನೀವು ಕ್ರೂರ ಡಕಾಯಿತತನವನ್ನು ಮಾಡ್ತಾ ಇದ್ದೀರಾ 28% ಟ್ಯಾಕ್ಸ್ ಹಾಕಿ. ಹೆಂಗೆ ಬಡವರು ಹೆಂಗೆ ಬದುಕಬೇಕು? 18% ಟ್ಯಾಕ್ಸು ಕೂಡ ಹೊರೇನೆ ಜನಗಳಿಗೆ. ನೀವು ಅನ್ಯಾಯ. ಅವರ ಆದಾಯಕ್ಕೆ ನೀವೇನು ಮಾಡಿದ್ದೀರಿ, ಅವರ ಇನ್ಕಮ್ಗೆ ಏನು ಮಾಡಿದ್ದೀರಿ, ಇನ್ಕಮ್ ವೃದ್ಧಿಗೆ ಏನು ಮಾಡಿದ್ದೀರಿ, ರೈತರ ಇನ್ಕಮ್ ಹೆಚ್ಚೆ ಆಗಲಿಕ್ಕೆ ಏನು ಮಾಡಿದ್ದೀರಿ? ಅದಕ್ಕಿಂತ ನೀವು ಟ್ಯಾಕ್ಸನ್ನೇ ಜನಗಳಿಗೆ ತೊಂದರೆ ಕೊಟ್ಟು ಅವರಿಂದ ಹಣವನ್ನು ಸುಲಿಗೆ ಮಾಡೋ ರೀತಿಯಲ್ಲಿ ಇದು ಕೆಲಸ ಆಗ್ತಾ ಇದೆ. ಇದು ನಿಲ್ಲಬೇಕು. 18% ಅತ್ಯಂತ ದೊಡ್ಡದ ಟ್ಯಾಕ್ಸ್ ಆಗಬೇಕು. ಆಮೇಲೆ ಈ ಏನು ರೈತರು ಬೆಳೆಯೋ ಬೆಳೆಗಳಿದ್ದಾವಲ್ಲ, ಅವನ್ನ ನೀವು ಪ್ಯಾಕೆಟ್ ಮಾಡಿದ್ದೀವಿ ಅಂತೇಳಿ 12% ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಇವಾಗ 12% ಟ್ಯಾಕ್ಸ್ ಆಗ್ತಾ ಇದ್ದಾರೆ. 5% ಇಲ್ಲ, 12%, 18% ಟ್ಯಾಕ್ಸ್ ಆಗ್ತಾ ಇದ್ದಾರೆ ಅವಕ್ಕೂ ಕೂಡ. ಇನ್ನು ರಾಗಿಗೆ 12%, 15% GST ಹಾಕಿದ್ರೆ ಏನು ಉಳಿತದ ದೇಶದಲ್ಲಿ? ಆ ಮೊಸರು ಪ್ಯಾಕೆಟ್ ಮಾಡೋ ಮೊಸರಿಗೆ 5% ಟ್ಯಾಕ್ಸ್ ಹಾಕಿದ್ರು ಕಳೆದ ವರ್ಷ, ಅದಕ್ಕೆ ಸೇರಿಸ್ಬಿಟ್ರು. ಆ ಮಕ್ಕಳು ತಿನ್ನೋ ಬಿಸ್ಕೆಟ್ಗೆ 15% GST, ತುಪ್ಪಕ್ಕೆ. ಈ ರೀತಿ ಆದ್ರೆ ಹೇಗೆ ಇಡೀ ದೇಶ ಜನಸಾಮಾನ್ಯ ಹೇಗೆ ಬದುಕೋದು? ನೀವು ನೇರವಾಗಿ ಅವ್ರ ಜೇಬಿಗೆ ದುಡ್ಡು ಜೇಬಿಗೆ ಕೈ ಹಾಕಿ ದುಡ್ಡನ್ನ ಸುಲಿಗೆ ಮಾಡೋ ಥರ ಇದೆ. ಅದೇ ನೀವು ಕಾರ್ಪೊರೇಟ್ ಟ್ಯಾಕ್ಸ್ನ ಕಡಿಮೆ ಮಾಡಿದ್ರಿ,
16,50,000 ಕೋಟಿ ರೂಪಾಯಿ ಕಳೆದ 10 ವರ್ಷಗಳಿಗೆ 16,50,000 ಕೋಟಿ ರೂಪಾಯಿ ರೈಟ್ ಆಫ್. ದೊಡ್ಡ ದೊಡ್ಡ ಉದ್ಯಮಿದಾರರದ್ದು ವಸೂಲಾಗದ ಸಾಲ ಅಂತ ಹೇಳಿ ನೀವು ಬಿಟ್ಬಿಟ್ರಿ ನೀವು. ಅದು ಕೆಲವರು ನಿಮ್ಮ ಸ್ನೇಹಿತರುಗಳು ನಿಮ್ಮ ಸೇರ್ಕೊಂಡಿರೋರೇನು ಅಲ್ಲ, ಲಲಿತ್ ಮೋದಿ ಅಂತೆ, ನೀರವ್ ಮೋದಿ ಅಂತೆ, ಚೋಕ್ಸಿ ಅಂತ ಇವರೆಲ್ಲ ದೇಶ ಬಿಟ್ಟು ಓಡೋದ್ರು. ಅವ್ರು ನೀವು ಹೇಳ್ಕೊಂಬರಕ್ಕೂ ಆಗಿಲ್ಲ, ವಸೂಲು ಮಾಡೋಕ್ಕೂ ಆಗಿಲ್ಲ. ಆಮೇಲೆ ಈ ಪ್ರತಿ ವರ್ಷ ನೀವು ನೋಡಿ ಉತ್ತರ ಭಾರತೀಯರು 2 ಲಕ್ಷ ಜನ ದೇಶವನ್ನು ಬಿಡ್ತಾ ಇದ್ದಾರೆ. ಆ 2 ಲಕ್ಷ ದೇಶ ಬಿಟ್ಟು ಪರ್ಮನೆಂಟ್ ನಿವಾಸಿಗಳಾಗ್ತಿದ್ದಾರೆ ವಿದೇಶಗಳಲ್ಲಿ. ಅದು ನೀವು US ಆಗ್ಬೋದು, ಕೆನಡಾ ಆಗ್ಬೋದು, ಮಿಡ್ಲ್ ಈಸ್ಟ್ ಆಗ್ಬೋದು, ಯಾವ ದೇಶಗಳಲ್ಲಿ ತಾವು ಪರ್ಮನೆಂಟ್ ರೆಸಿಡೆಂಟ್ಸ್ ಆಗ್ತಾ ಇದ್ದಾರೆ. ಅವರೆಲ್ಲ ವರ್ತ್ 100 ಕೋಟಿ ರೂಪಾಯಿ ಆಸ್ತಿ ಇರ್ತಕ್ಕಂಥವ್ರು ಈ ದೇಶ ಬಿಟ್ಟು ಹೋಗ್ತಾರೆ. ಅಂದ್ರೆ ಈ ದೇಶದಲ್ಲಿ ಮುಂಚೆನೂ ಜನ ಹೋಗ್ತಾ ಇದ್ರು, ವಲಸೆ ಹೋಗೋದು ನ್ಯಾಚುರಲ್ ಇರ್ತದೆ. ಆದ್ರೆ ಈ ಮಟ್ಟದಲ್ಲಿ 2 ಲಕ್ಷ ಜನ ಪ್ರತಿ ವರ್ಷ ದೇಶ ಬಿಟ್ಟು ಹೋಗೋದು ಅಂದ್ರೇನು, ನಾಗರಿಕತ್ವವನ್ನು ತೊರೆಯೋದು ಅಂದ್ರೇನು? ಸೊ ಇದು ನೀವು ಆತ್ಮನಿರ್ಭರರು, ಮೇಕ್ ಇನ್ ಇಂಡಿಯಾ ಏನಾಯ್ತು ಈ ದೇಶದಲ್ಲಿ, ಏನ್ ನಡೀತಾ ಇದೆ ಇವಾಗ? ಸೊ ಅಂದ್ರೆ ಇಲ್ಲಿನ ವಾತಾವರಣ ಕಲುಷಿತ ಆಗಿದೆ. ಕೇಂದ್ರ ಸರ್ಕಾರ ಒಂದು ಬಲಪಂಥೀಯ ವಾದವನ್ನ ನುಸುಳಿ ತೋರಿಸಿ ಈ ಆರ್ಥಿಕ ಟ್ಯಾಕ್ಸ್ ಟೆರರಿಸಂ ಅಂತ ಇದಕ್ಕೆ, ಇದು ನಾನು ಹೇಳಿದಲ್ಲ ಟ್ಯಾಕ್ಸ್ ಟೆರರಿಸಂ ಅಂತ. ಇವರು ಬಾಬಾ ರಾಮದೇವ್ ಅವರೇ ಹೇಳ್ತಾ ಇದ್ರು ಈ GST ಅನ್ನೋದು ಜನಗಳಿಗೆ ಅನುಕೂಲ ಆಗುತ್ತೆ ಅನ್ಕೊಂಡೆ, ಈಗ ಅದು ಟ್ಯಾಕ್ಸ್ ಟೆರರಿಸಂ ಆಗಿದೆ. ಅದಕ್ಕಿಂತ ದೊಡ್ಡ ಟೆರರಿಸಂ ಈಗ ಅಮೆರಿಕ ನಮ್ಮ ಮೇಲೆ 50% ಟ್ಯಾಕ್ಸ್ ಆಗ್ತಾ ಇರೋದು ಅಂತ. ಈ ರೀತಿಯಾಗಿ ದೇಶದಲ್ಲಿ ನಡೀತಾ ಇರೋ ವ್ಯವಸ್ಥೆ ಇದೆ ಈ ರೀತಿ. ಆದ್ರೆ ಇದು ಸಿಂಪ್ಲಿಫೈ ಆಗಬೇಕು. ನೋಡಿ, ಒಬ್ಬ ಟ್ಯಾಕ್ಸ್ ಕಟ್ಟೋನು, ಒಬ್ಬ ದುಡಿಮೆ ಮಾಡೋಂಥವನು, ಅವ್ನು GST ಕಟ್ಟಬೇಕು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೊಂಡಿರೋನು ತಿರುಗಿ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟಬೇಕು. ತದನಂತರ ತಾನಿಗೇನಾದ್ರು ಇನ್ಕಮ್ ಡಿವಿಡೆಂಡ್ ಬಂದರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಏನೋ ಉಳಿದ ದುಡ್ಡಲ್ಲಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ತಿರ್ಗಿ 15% GST ಕಟ್ಟಬೇಕಾಗ್ತದೆ. ಆಮೇಲೆ ಅವನು ಅದಕ್ಕೆ ಕ್ರೆಡಿಟ್ ಇನ್ಪುಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ ರೀತಿಯಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ. ಸೊ ಇದನ್ನು ಸಿಂಪ್ಲಿಫೈ ಆಗಬೇಕು. ಈ 15% ಮಾಡೋದು ಕೇವಲ ಸಾಲದು. ಇನ್ನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸ್ಲ್ಯಾಬ್ ಅಲ್ಲೂ ಕೂಡ ಕಡಿಮೆ ಆಗಬೇಕು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಇವಾಗ ಏನೋ ಒಂದು 3 years ಏನೋ ಟ್ಯಾಕ್ಸ್ ಇರಲ್ಲ, ಆ ಥರ ಎಲ್ಲ ಹೇಳ್ತಿರ್ತಾರೆ ಸ್ಟಾರ್ಟ್ಅಪ್ಸ್ಗಳಿಗೆಲ್ಲ. ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಅವ್ರಿಗೆಲ್ಲ ಹೂಡಿಕೆಗೆ ಹಣ ಸಹಾಯ ಆಗಬೇಕು ಕೇಂದ್ರ ಸರ್ಕಾರದಿಂದ. ಆ ಥರದೆಲ್ಲ ಆಗಬೇಕಾಗುತ್ತೆ. ಹಾಗಾದರೆ ಮಾತ್ರ ಜನ ಏನು ಇಂಡಸ್ಟ್ರಿ ಓಪನ್ ಆಗುತ್ತೆ, ಕೆಲಸ ಶುರುವಾಗುತ್ತೆ, ಇಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಅದರ್ವೈಸ್ ಈ ಆರ್ಥಿಕತೆ ಈಗ ಮೋದಿಗೆ ಹೇಳಿದ್ರಲ್ಲ ಟ್ರಂಪ್, ಸತ್ತ ಆರ್ಥಿಕತೆ ನಿಮ್ಮದು ಅಂತ, ಅದನ್ನು ಪ್ರೂವ್ ಮಾಡ್ಕೊಂಡಂಗೆ ಆಗ್ತದೆ ಕೇಂದ್ರ ಸರ್ಕಾರ. ಎಸ್ ಸರ್. ನಗರ ಸರ್, ಈಗ ಅಮೇರಿಕ ನಮಗೆ ಟ್ಯಾರಿಫ್ ನೋಡ್ತಾ ಇದ್ದೀವಿ ನಾವು, ಬಿಗ್ ಶಾಕ್ ಅದು ಭಾರತಕ್ಕೆ. ಸೊ ಅದರಿಂದ ತಪ್ಪಿಸ್ಕೊಳ್ಳೋಕೆ, ಅದರಿಂದ ಬಚಾವಾಗಲಿಕ್ಕೆ ಇಲ್ಲಿ ಆಂತರಿಕವಾಗಿ ನಮ್ಮ ಏನಿದೆ ವಹಿವಾಟುಗಳು ಅಥವಾ ಉತ್ಪಾದನೆ ಪೂರೈಕೆ ಅದು ಜಾಸ್ತಿ ಆಗುತ್ತೆ. ಈ ಸ್ಲ್ಯಾಬನ್ನು ಮಾಡೋದ್ರಿಂದಾಗಿ ಜನರು ಕೊಂಡ್ಕೊಳ್ಳೋದು ಜಾಸ್ತಿ ಆಗುತ್ತೆ, ಅದು ಪೂರಕ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರೆಕ್ಟ್. ಲಾ ಆಫ್ ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ನೆಲದ ಕಾನೂನು ಅಂತೇನು ಹೇಳ್ತೀವಿ. ಬಹುಶಃ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ GST ಇವತ್ತು ಏನು ಅನೌನ್ಸ್ಮೆಂಟ್ ಬಂದಿದೆ, ಬಹುಶಃ ಒನ್ ಆಫ್ ದ ರೀಸನ್, ದ ಟೆಕ್ನಿಕಲ್ ರೀಸನ್ ಬಿಹೈಂಡ್ ಈ ಒಂದು ಪ್ರಪೋಸಲ್ ಏನಿದೆ ಅದು ಕೂಡ ಒಂದು ಕಾರಣ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಇವತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಿದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬೇಕಾಗಿರೋದು ಟ್ಯಾಕ್ಸಿಂದ ಮಾತ್ರ. ಯಾಕಂದರೆ ಇವತ್ತು ನಮ್ಮ ಲೇಬರ್ ಕಾಸ್ಟ್ ಆಗಲಿ ಅಥವಾ ನಮ್ಮ ಎಫಿಷಿಯನ್ಸಿ ಲೆವೆಲ್ ಆಗಲಿ ನಾವು ಚೈನಾಕ್ಕೆ ಕಂಪೇರ್ ಮಾಡಿದರೆ ಬಹುಶಃ ಸಾಕಷ್ಟು ಹಿಂದೆ ಇದ್ದೀವಿ. ಇದು ಒಪ್ಕೊಳ್ಳುವಂಥ ವಿಚಾರ. ಯಾಕಂದರೆ ಅವರು 1 ಗಂಟೆಯಲ್ಲಿ ಮಾಡುವ ಪ್ರೊಡಕ್ಷನ್ಸ್ ನಮಗೆ 1.5 ಗಂಟೆ ತಾಸು ಬೇಕಾಗುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ನಮ್ಮ ಲೇಬರ್ ಕಾಸ್ಟ್ ಆಗಲಿ ಅಥವಾ ಅದರ್ ಮೆಟೀರಿಯಲ್ ಕಾಸ್ಟ್ ಆಗಲಿ ಜಾಸ್ತಿ ಇರುವಾಗ ಸ್ವಲ್ಪ ಮಟ್ಟಿಗೆ ನಾವು ಪ್ರತಿರೋಧ ಮಾಡಬೇಕು ಅಂದರೆ ನಮಗೆ ಈ ಟ್ಯಾಕ್ಸ್ ಕಾಂಪೊನೆಂಟಲ್ಲಿ ಕಡಿಮೆ ಆಗಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈ ರೇಟ್ ಆಫ್ ಟ್ಯಾಕ್ಸ್ ಏನಿದೆ ಇದರ ನಿಜವಾಗಿ ಇಂಪ್ಲಿಮೆಂಟ್ ಆದರೆ ಬಹುಶಃ ನಮ್ಮ ಕಾಸ್ಟ್ ಆಫ್ ಗೂಡ್ಸ್ ಏನಿದೆ ಅದು ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಬಹುಶಃ ಎಲ್ಲೋ ಒಂದು ಕಡೆ ನಾವು ಕಾಂಪೀಟ್ ಮಾಡೋದಕ್ಕೆ ಇದು ತಯಾರಿ ಮಾಡುವಂಥ ಒಂದು ಸ್ಥಿತಿ ಅನ್ನುವಂಥದ್ದು ನನ್ನ ಬಹಳ ಒಂದು ಕ್ಯಾಲ್ಕುಲೇಷನ್. ಸರ್, ಇನ್ನೊಂದೀಗ ಈ ಸಿಗರೇಟ್, ಬೀಡಿ, ಐಷಾರಾಮಿ ಕಾರುಗಳಿಗೆ ಓಕೆ 40% ಟ್ಯಾಕ್ಸ್ದು. ಈಗ ಈ ದುಶ್ಚಟಗಳಿಗೆ ದಾಸರಾಗಬಾರ್ದು ಅಂತನಾ, ಅಥವಾ ರೇಟ್ ಎಷ್ಟೇ ಹೈಕ್ ಮಾಡಿದ್ರು, ಎಷ್ಟೇ ಟ್ಯಾಕ್ಸ್ ಮಾಡಿದ್ರು ಅವರು ಚಟಗಳನ್ನು ಮಾಡೇ ಮಾಡ್ತಾರೆ, ಕೊಂಡ್ಕೊಳ್ತಾರೆ ಅನ್ನುವಂಥ ದೃಷ್ಟಿ ಇರ್ಬೋದಾ? ಹೆಂಗೆ ಇಲ್ಲಿ ಒಂದು ವಿಚಾರನ ನಾವು ಗಮನಿಸಬೇಕಾಗತ್ತೆ. ಎಸ್ಪೆಷಲಿ ಈ ಹಾನಿಕಾರ ಉತ್ಪನ್ನಗಳೇನಿರುತ್ತೆ ಇದರಲ್ಲಿ ಒಂದು ಅಫ್ಕೋರ್ಸ್ ಏನಾಗುತ್ತೆ, ಯು ಹ್ಯಾವ್ ಟು ರಿಸ್ಟ್ರಿಕ್ಟ್. ಅಂದರೆ ಆ ಕಾರಣದಿಂದ ಟ್ಯಾಕ್ಸ್ ಹಾಕಲಿಕ್ಕೆ ನೀವು ಬೇಸಿಕ್ ಐಟಮ್ಸ್ ನಾವೇನು ದಿನನಿತ್ಯದ ಬಳಕೆ ಮೇಲೆ ಹಾಕಿದಾಗ ಬಹುಶಃ ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ಯಾವಾಗ ಸ್ವಲ್ಪ ಈಸಿಯಾಗಿ ಹೋಗ್ಬೋದು ಅಂದರೆ ಈ ಒಂದು ಪ್ರಾಡಕ್ಟ್ಸ್ಗಳ ಮೇಲೆ ಮಾತ್ರ. ಸೊ ಅಂಥ ರೀಸನ್ನಿಂದ, ಆ ಕಾರಣಗಳಿಂದ ಇಟ್ ಈಸ್ ಆಲ್ವೇಸ್ ಟಾರ್ಗೆಟೆಡ್ ಅನ್ನೋ ರೀತಿಯಲ್ಲಿ ಬಹುಶಃ ಮದ್ಯಪಾನದ ವಿಚಾರಗಳಾಗಲಿ ಅಥವಾ ನಿಮ್ಮ ಈ ಹಾನಿಕಾರಗಳ ಪ್ರಾಡಕ್ಟ್ಗಳು ಏನಿರುತ್ತೆ, ಉತ್ಪನ್ನಗಳೇನಿರುತ್ತೆ ಅದರ ಮೇಲೆ ಬಹಳ ಈಸಿಯಾಗಿ ಹಾಕುವಂತಹ ಒಂದು ಪ್ರಮೇಯ, ಒಂದು ಪ್ರೆಸಿಡೆಂಟ್ಸ್ ಏನಿದೆ ಬಹುಶಃ ಬಹಳ ಸಮಯದಿಂದ ಬರ್ತಾ ಇದೆ. ಹಾಗಾಗಿ ಬಹುಶಃ ನೀವು ನೋಡಬಹುದು ಕೇವಲ ಒಂದು ಲೆಕ್ಕರ್ ಮೇಲೆ ಎಕ್ಸೈಸ್ ಆಗಲಿ ಯಾವುದೇ ಆಗಲಿ ಅವತ್ತಿಂದನೂ ಕೂಡ
ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಈ ಒಂದು ಪ್ರಾಡಕ್ಟ್ಸ್ಗಳ ಮೇಲೆ ಮಾತ್ರ. ಇದು ಏನಾಗುತ್ತೆ, ರೆವೆನ್ಯೂನ ಇನ್ಕ್ರೀಸ್ ಮಾಡುತ್ತೆ. ಇಲ್ಲಿ ಏನು ಶಾರ್ಟೇಜ್ ಆಗುತ್ತೆ ಅಲ್ಲಿ ಕಾಂಪನ್ಸೇಟ್ ಮಾಡೋದಕ್ಕೆ ಬಹುಶಃ ಮಾಡಿರುವಂಥ ಒಂದು ಪ್ರಯತ್ನ. ಎಸ್, ನಿಜಕ್ಕೂ ಸರ್. ಈಗ ಒಂದು ವಸ್ತುನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಆ ಕಚ್ಚಾ ವಸ್ತು, ರಾ ಮಟೀರಿಯಲ್ ಅದನ್ನ ತೆಗೆದುಕೊ ಅಲ್ಲಿ ಟ್ಯಾಕ್ಸು, ಮತ್ತು ಅವ್ನು ರೆಡಿ ಮಾಡಿ ಮಾರಾಟ ಮಾಡಲಿಕ್ಕೂ ಕೂಡ ಟ್ಯಾಕ್ಸು. ಸೊ ಇದು ಮತ್ತೆ ಅದನ್ನು ಸರಳ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದೆಲ್ಲ ಸೇರಿ ಒಂದೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಟ್ಯಾಕ್ಸೇಷನ್ ಸಿಸ್ಟಮಲ್ಲಿ ನೋಡಿದಾಗ ಎಸ್ಪೆಷಲಿ ಈಗ ನೀವು ಹೇಳ್ದಂಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸದ್ದು ಕಡಿಮೆ ಮಾಡಬೇಕು. ಈಗೇನು ಪ್ಯಾಕೇಜ್ಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ ಈಗ ಮೊಸರು, ತುಪ್ಪ, ಕಾಳುಗಳು ಇವಕ್ಕೆಲ್ಲ ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಅದನ್ನು ಫಸ್ಟ್ ತೆಗಿಬೇಕು. ಅದು ತೆಗೆದಾಗ ಏನಾಗುತ್ತೆ, ರೈತರಿಗೆ ಸ್ವಲ್ಪ ಹಣ ಸಿಗುತ್ತೆ. ಅವರು ಡೈರೆಕ್ಟಾಗಿ ಅವರೇ ಒಂದು ಸ್ಮಾಲ್ ಬಿಸ್ನೆಸ್ಗಳು ಮಾಡಿಕೊಂಡು ಜನರಿಗೆ ನೇರವಾಗಿ ತಲುಪಿಸುವಂಥ ಇಲ್ಲಿ ಮಿಡ್ಲ್ ಮ್ಯಾನ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಇದು ಒಂದು ಸಿಸ್ಟಮು ಡೆವಲಪ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳೋದಾದರೆ, ಇವತ್ತು ಏನು ಎಕನಾಮಿ ಹೈಯೆಸ್ಟ್ ಕೊಡ್ತಾ ಇದ್ದಾವೆ, ಬೂಸ್ಟ್ ಮಾಡ್ತಾ ಇದ್ದಾವೆ, ಎಸ್ಪೆಷಲಿ ಮಹಾರಾಷ್ಟ್ರ ಆಗ್ಬೋದು, ಕರ್ನಾಟಕ ಆಗ್ಬೋದು, ಗುಜರಾತ್ ಆಗ್ಬೋದು, ಇವರು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಪರಿಸರ ಹಾಳು ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರಿಗೆ GST ಕಟ್ತಾ ಇದ್ದೀವಿ. ಇವತ್ತು ಒಂದೇ ಒಂದು ಸಿಂಪಲ್ ಇದು ಹೆಲ್ತ್ ಕನ್ಸರ್ನು. ಇವತ್ತು ಹೈಯೆಸ್ಟು ಕ್ಯಾನ್ಸರ್ ಬರ್ತಾ ಇರೋದು ಯಾತಕ್ಕೆ? ಗ್ರೌಂಡ್ ವಾಟರ್ ಇಸ್ ಕಂಪ್ಲೀಟ್ಲಿ ಸ್ಪಾಯಿಲ್ಡ್ ಬಿಕಾಸ್ ಆಫ್ ದೀಸ್ ಇಂಡಸ್ಟ್ರೀಸ್. ಇಂಡಸ್ಟ್ರೀಸ್ಗಳು ಬಿಡುವಂಥ ಎಲ್ಲ ನದಿ ನೀರುಗಳು ಹೋಗದೆ ನದಿಗೆ. ಇವತ್ತು ನಮ್ಮ ವೃಷಭಾವತಿ ಎಕ್ಸಾಂಪಲ್ಲು, ಇಟ್ಸಿಂದ ಬಿಡದಿ ಆಗ್ಬೋದು, ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ಎಲ್ಲ ಅಲ್ಲೇ ಹರಿಯೋದು ಪೂರ್ತಿ ಅದೇ ಹೋಗಿ ಮತ್ತೆ ಕಾವೇರಿಗೂ ಜಾಯ್ನ್ ಆಗಿಬಿಡುತ್ತೆ. ಅಂದರೆ ಇಷ್ಟು ಕೆಮಿಕಲ್ನ ನಾವು ರಿಲೀಸ್ ಮಾಡಿ ಗ್ರೌಂಡ್ ವಾಟರ್ನ ಸ್ಮಾಯಿಲ್ ಮಾಡ್ತಾ ಇದ್ದೀವಿ. ಕೆರೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಣಗಳನ್ನ ಬಿಡ್ತಾ ಇಲ್ಲ. ಯಾಕಂದರೆ ಫಸ್ಟ್ ಇವರು ಏನು ಎನ್ವೈರ್ನಮೆಂಟಲ್ ಕನ್ಸರ್ನ್ ಅಮೌಂಟ್ಗಳನ್ನ ಬಿಡಬೇಕು, ಅವುಗಳನ್ನ ಡೆವಲಪ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಇಂಡಸ್ಟ್ರೀಸ್ಗಳು ಮಾಡಿದ್ರಿಂದ ನಾವು ಈ ರೆವಿನ್ಯೂ ಇಂಪ್ರೂವ್ ಆಗ್ತಾ ಇರ್ಬೋದು, ಜೊತೆಗೆ ಜನಗಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ನೋಡಿ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗ್ಬೋದು, ತುಂಬ ಆಗ್ತಾ ಇದೆ. ಅವುಗಳಿಗೆ ಮೂಲ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕಾಗತ್ತೆ. ಟ್ರಾಫಿಕ್ ಲೈಟ್ಸ್ಗಳಾಗ್ಬೋದು, ಪ್ರತಿಯೊಂದು ಆಗ್ಬೋದು. ಯಾವ್ಯಾವ ಸ್ಟೇಟ್ಗಳು ಇದಕ್ಕೆ ಸಪ್ರೇಟ್ ಪ್ಯಾಕೇಜೇ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ ಇವರು. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಬರೆ ಆಗ್ತಾ ಇದ್ದಾರೆ. ಇದು ತುಂಬ ನೋವಿನ ಸಂಗತಿ ಆಗ್ತಾ ಇದೆ. ಮತ್ತು ಪೊಲ್ಯೂಷನ್ ಎಷ್ಟು ಆಗ್ತಾ ಇದೆ ಇವತ್ತು, ಎಷ್ಟು ಮರಗಳು ಕಡಿತೀವಿ, ಎಷ್ಟು ಇಂಡಸ್ಟ್ರೀಸ್ ಮಾಡಬೇಕು ಅಂದಾಗ ಎಷ್ಟು ಇವುಗಳನ್ನೆಲ್ಲ ಸರಿದೂಗಿಸೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲೂ 1% ಅವರು ಎಫರ್ಟ್ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನಾವು ಇವತ್ತಿನ ನದಿಗಳನ್ನ ನೋಡಿದಾಗ, ವೃಷಭಾವತಿ ಆಗ್ಬೋದು, ಅರ್ಕಾವತಿ ಆಗ್ಬೋದು, ಈ ನದಿಗಳು ಕಂಪ್ಲೀಟ್ ಡೆಡ್ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ. ಇವತ್ತು ಒಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ 10 ಬೋರ್ವೆಲ್ಗಳು ಹಾಕಿದ್ರೂ ನೀರಿಲ್ಲ, 1000 ಅಡಿ ಕೊರೆದ್ರೂ ನೀರಿಲ್ಲ. ಯಾತಕ್ಕಾಗ್ತಾ ಇಲ್ಲ ಅಂದರೆ ಜಲಮೂಲಗಳನ್ನ ಅಭಿವೃದ್ಧಿ ಪಡ್ತಾ ಇಲ್ಲ. ಇವತ್ತು ಕನ್ನಳ್ಳಿ ಕೆರೆ ಅಂತ ಒಂದಿದೆ, ಅದಕ್ಕೆ ಒಂದು 100 ಎಕರೆ ಕೆರೆಗೆ ಸಂಪೂರ್ಣ ಸೀವೇಜ್ ವಾಟರ್ ಬಿಟ್ಬಿಟ್ಟಿದ್ದಾರೆ. ಅದು ಕೊಳೆತು ನಾರ್ತಾ ಇದೆ. ಇವತ್ತು ಅಷ್ಟು ಜನಗಳು ಅಲ್ಲಿ ಕೆಂಪೇಗೌಡ ಲೇಔಟ್ ಬೇರೆ ಮಾಡಿಬಿಟ್ಟಿದ್ದಾರೆ. ಈ ಎಲ್ಲ ನೀರುಗಳಲ್ಲಿ ಹೋಗಿ ಕೂತಾಗ ಅದೇ ನೀರು ಬೋರ್ಗಳಲ್ಲಿ ಬರುತ್ತೆ, ಅದನ್ನೇ ಕುಡಿತಾರೆ, ಅದೇ ಕ್ಯಾನ್ಸರು ರೋಗಗಳು ಬಂದು ಸಾಯ್ತಾ ಇದ್ದಾರೆ. ಅಂದರೆ ಜನಗಳ ಆರೋಗ್ಯಕ್ಕೆ ಈ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತೀನಿ, 3000 ಕೋಟಿ ಕೊಡ್ತೀವಿ ನಾವು ಕೆರೆಗಳ ಅಭಿವೃದ್ಧಿಗೆ ಅಂತ ಹೇಳಿ ಮೋಸ ಮಾಡಿಬಿಡ್ತು. 1 ರೂಪಾಯಿ ಕೊಟ್ಟಿಲ್ಲ. ಅಂದರೆ ನಾವು ಬರೀ ನಮ್ಮ ಜನಗಳನ್ನ, ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಿ, ಸಿಟಿಗಳನ್ನ ಡೆವಲಪ್ ಮಾಡಿ, ಕೊಚ್ಚೆ ನೀರು ಕುಡ್ಕೊಂಡು ಅವ್ರಿಗೆ ಟ್ಯಾಕ್ಸ್ ಕಟ್ಟೋದಾದರೆ ಇಂಡಸ್ಟ್ರಿಗಳನ್ನ ಯಾಕೆ ಮಾಡಬೇಕು ಅಂತ ನಾನು ಕೇಳ್ತೀನಿ. ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನಮ್ಮ ಜನಗಳ ಆರೋಗ್ಯನ ಹಾಳು ಮಾಡಿಕೊಂಡು, ನಮ್ಮ ಜನಗಳಿಗೆ, ನಮ್ಮ ಮಕ್ಕಳುಗಳಿಗೆ ರೋಗಗಳು ತಂದುಕೊಂಡು ನಾವು ಅವ್ರಿಗೆ ಟ್ಯಾಕ್ಸ್ ಕಟ್ಟಿ ಆ ದುಡ್ಡು ಏನಾಗುತ್ತೆ ಅಲ್ಲಿ ಬಿಹಾರದಂಥ ರಾಜ್ಯಗಳಿಗೆ ಹೋಗಿ ಅಲ್ಲಿ ಬಿದ್ದೋಗೋ ಬ್ರಿಡ್ಜ್ಗಳಿಗೆ ದುಡ್ಡು ಖರ್ಚು ಮಾಡಿ ಎಲ್ಲ ಒಂದು 70,000 ಕೋಟಿ ತಿಂದವ್ರೆ ಅಂತ ಹೇಳ್ತಾವ್ರೆ. ಅಂದ್ರೆ ನಮ್ಮ ಕಷ್ಟಪಟ್ಟು ದುಡ್ಡು ಹೋಗ್ಲಿ ಬಳಸಿ ಅದಾರು ಉದ್ಧಾರ ಮಾಡ್ತಾವ್ರೆ, ಅದು ಉದ್ಧಾರ ಮಾಡ್ತಾ ಇಲ್ಲ. ಅಂದ್ರೆ ನಾವು ಕಷ್ಟಪಟ್ಟು ದುಡ್ಡು ತಗೊಂಡಾಗ ಅಲ್ಲಿ ಯಾರೋ ಇಸ್ಪೀಟ್ ಆಡ್ದ ಅಂದಂಗೆ ಆ ಪರಿಸ್ಥಿತಿಗೆ ಇವತ್ತು ಮೋದಿ ಅವರು ನಮ್ಮ ದುಡ್ಡುಗಳು ತಗೊಂಡೋಗಿ ಅದ್ಯಾವುದೋ ಭೀಮಾರ್ ರಾಜ್ಯಗಳಿಗೆ ಕೊಟ್ಬಿಟ್ಟು ಅಲ್ಲೂ ಕೂಡ ಹಾಳು ಮಾಡ್ತಾ ಇದ್ದಾರೆ. ನಾವು ಹೇಳೋದು ನಮ್ಮ ದುಡ್ಡು, ನಮ್ಮ ಹಕ್ಕು, ನಮಗೆ ಸರಿಯಾದ ವ್ಯವಸ್ಥೆಗಳು ಸಿಗಬೇಕು. ನಟರಾಜಗೌಡ್ರೀಗ ಸಾಕಷ್ಟು ಪ್ರಶ್ನೆನ ಮಾಡ್ತೀರಿ, ಟೀಕೆನ ಮಾಡ್ತೀರಿ, GST ಪಾಲು ಬರ್ತಾಳೆ ಅಂತೇಳಿ. ಬಟ್ ಸಿದ್ದರಾಮಯ್ಯನವರು GST ಕೌನ್ಸಿಲ್ ಸಭೆಗೆ ಗೈರಾಗ್ತಾರೆ ಅಂತ ಹೇಳಿದ್ರೆ, ಅಂದರೆ ರಾಜ್ಯದ ವಿಚಾರ ಅಂತ ಬಂದಾಗ ಸಭೆಗಾದರೂ ಹಾಜರಾಗಬೇಕಲ್ವಾ? ಇಲ್ಲ ನೋಡಿ, ಗೌರ್ಮೆಂಟಿಂದ ರೆಪ್ರೆಸೆಂಟೇಷನ್ ಇರುತ್ತೆ. ಪ್ರತಿ ಸ್ಟೇಟ್ ಗೌರ್ಮೆಂಟಿಂದ ಮುಖ್ಯಮಂತ್ರಿನೇ ಹೋಗ್ಬೇಕಂತ ಏನಿಲ್ಲ. ನಮ್ಮಿಂದ ಕೃಷ್ಣ ಬೈರೇಗೌಡರು ಕೌನ್ಸಿಲ್ಗೆ ಹೋಗ್ತಾರೆ. ಆ ಸಭೆಗೆ ಹಾಜರಾಗಿ ನೀವು ಹೇಳಿದ್ರು ಕೂಡ ನಿಮ್ಮ ಧ್ವನಿಗೆ ಏನು ಬೆಲೆ ಇರಲ್ಲ. ಅಲ್ಲಿ ಬಹುಮತ ಏನಿದೆಯೋ ಅದೇನೇ. ಬಹುಮತ ಏನಿದೆ, BJP ರೂಲ್ ಸ್ಟೇಟ್ಸ್ ಜಾಸ್ತಿ ಇದೆ. BJP ರೂಲ್ ಸ್ಟೇಟ್ಸಲ್ಲಿ ಆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಏನಾದ್ರು ಮಾತಾಡ್ತಾರಾ? ಸಾಧ್ಯನೇ ಇಲ್ಲ. ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನ GST ಕೌನ್ಸಿಲಲ್ಲಿ ಆಗುವಂಥದ್ದು. ಅದು ಬಿಟ್ಟರೆ ಏನು ಬದಲಾವಣೆಗಳಾಗಲ್ಲ. ಈಗ GST ಕಾಂಪನ್ಸೇಷನ್ ಸ್ಟಾಪ್ ಆದಮೇಲೆ 15ನೇ ಹಣಕಾಸಿನ ಆಯೋಗ, ಈಗ 16ನೇ ಹಣಕಾಸಿನ ಆಯೋಗ, ಅವುಗಳ ಮುಖಾಂತರ ವಿಶೇಷವಾಗಿ ಈ ದಕ್ಷಿಣ ಭಾರತ ರಾಜ್ಯಗಳಿಗೆ ಏನಾದರೂ ಅನುಕೂಲ ಮಾಡಿಕೊಡ್ತಾ ಇದ್ದಾರಾ? ಖಂಡಿತ ಮಾಡಿಕೊಡ್ತಾ ಇಲ್ಲ. ಈಗ
15 ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಮಧ್ಯಂತರವಾಗಿ 5,495 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು ಕೂಡ ರಾಜ್ಯಕ್ಕೆ ಏನಾದ್ರು ಕೊಡಲಿಲ್ಲ. ಅದೇನೇ ಅಂತಿಮ ವರದಿನಲ್ಲಿ ಆ ಪೆರಿಫೆರಲ್ ರಂಗಸ್ತೆಗಳಿಗೆ 3,000 ಕೋಟಿ ರೂಪಾಯಿ, ಕೆರೆಯ ಅಭ್ಯುದಯಕ್ಕೆ 3,000 ಕೋಟಿ ರೂಪಾಯಿ ಅಂತ ಘೋಷಣೆ ಆಯಿತು. ಬಂತ 1 ರೂಪಾಯಿ ಆದರೂ ಬಂತ? ಬರಲಿಲ್ಲ. 11,495 ಕೋಟಿ ರೂಪಾಯಿ ರಾಜ್ಯಕ್ಕೆ ನೇರವಾಗಿ. ಆವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ನಂತರ ಬೊಮ್ಮಾಯಿಯವರು ಬಂದರು. 2 ಸಮಯದಲ್ಲೂ ಬರಲಿಲ್ಲ. ನಾವು ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ, ಹೋರಾಟ ಮಾಡಿದ್ರು ಗೊತ್ತಿಲ್ಲ. 2022 ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಸದನದಲ್ಲಿ ನಿಂತು ಬಜೆಟ್ ಕಾಪಿನಲ್ಲಿ ಓದಿ ಹೇಳಿದ್ರು 5,300 ಕೋಟಿ ರೂಪಾಯಿ ನಾನು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಇಲ್ಲಿ ಬೊಮ್ಮಾಯಿಯವರು ನಾವೇನೋ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿಬಿಟ್ಟಿದ್ದೀವಿ, ಅದು 5,300 ಕೋಟಿ ರೂಪಾಯಿ ಬಂದೇ ಬಿಡ್ತು ಅನ್ನೋ ಥರ ಬೊಂಬೆ ಹೊಡೆದ್ರು. 1 ರೂಪಾಯಿ ಬರಲಿಲ್ಲ ಇಲ್ಲಿವರೆಗೂ. ಅಂದರೆ ರಾಜ್ಯಕ್ಕೆ ಈ ರೀತಿಯಾಗಿ ಆರ್ಥಿಕವಾಗಿ ಅನ್ಯಾಯ ಆಗ್ತದೆ. ನಾನಿದು ಅಂಕಿಅಂಶ ಕೊಟ್ಟಿದ್ದು. ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಯಾವ ಅನುದಾನಗಳಾಗಲಿ ಯೋಜನೆಗಳಾಗಲಿ ವಿಶೇಷ ಯೋಜನೆಗಳು ಬರ್ತಾ ಇಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯನವರು ಬೆಂಗಳೂರು ಮೆಟ್ರೋ 3ನೇ ಹಂತದ ಸಮಯದಲ್ಲಿ ನೇರವಾಗಿ ಪ್ರಧಾನಮಂತ್ರಿಗಳು ಮುಂದೆನೇ ಹೇಳ್ಬಿಟ್ರು, ನಾವು 25,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ, ಕೇಂದ್ರ ಬರೀ 7,000 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿದೆ, ಮಿಕ್ಕಿದೆಲ್ಲ ಸಾಲ ತಗೊಂಡಿದ್ದೀವಿ, ಅದು ನಾವೇ ತೀರಿಸ್ತೀವಿ, ಬಡ್ಡಿ ಸಮೇತ ನಾವೇ ತೀರಿಸ್ತೀವಿ. ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನು ಅದರೊಳಗೆ? ಅದಕ್ಕೊಂದು ಈಗ ನಾವು 25,000 ಕೋಟಿ ಅವ್ರು 25,000 ಕೋಟಿ ಹಾಕಿದ್ರೆ ರಾಜ್ಯಕ್ಕೆ ಆಯ್ತಪ್ಪ ಒಂದು ಸಮಾನವಾಗಿ ಏನೋ ಒಂದು ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಆರ್ಥಿಕ ಅನ್ಯಾಯ ರಾಜ್ಯಕ್ಕೆ ಆಗ್ತಾ ಇದೆ. ಇವತ್ತು ಕೂಡ ಈ GST ಕಡಿಮೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ತೊಂದರೆ ಏನಾಗೋದಿಲ್ಲ. ಜನಸಾಮಾನ್ಯರು ಅಟ್ಲೀಸ್ಟ್ ಉಸಿರಾಡಕ್ಕಾದ್ರೂ ಸಾಧ್ಯ ಆಗ್ತದೆ. 28% ಕಟ್ಟಕ್ಕಾಗದಲ್ಲಿರೋರು 15% ಸ್ಲಾಬ್ ತಗೊಂಡು ಬಂದರೆ ಸ್ವಲ್ಪನಾದ್ರೂ ಉಸಿರಾಡ್ಬೋದು. ಸಣ್ಣ ಮತ್ತು ವರ್ತಕರು ಉಸಿರಾಡ್ಬೋದು, ಸಣ್ಣ ಕೈಗಾರಿಕೆದವರು ಉಸಿರಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಇದೊಂದು ಉತ್ತಮವಾದ ಬೆಳವಣಿಗೆ. ತಡವಾಗಿ ಆದರೂ ಕಾಂಗ್ರೆಸ್ನ ಹೋರಾಟಕ್ಕೆ, ದೇಶ ಜನತೆಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ ಅಂತ ಹೇಳ್ಬೋದು. ಎಸ್ ಸರ್, ನನ್ನ ಕೊನೆಯ ಪ್ರಶ್ನೆ, ಈಗ ಓವರಾಲ್ GDP, ಭಾರತದ ನಮ್ಮ GDPಗೆ ಇದು ಹೇಗೆ ಹೊಡೆತ ಕೊಡುತ್ತಾ ಅಥವಾ ಅದು ಮತ್ತೆ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತಾ ಹೇಗೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಸುಮಾರು 8 ವರ್ಷಗಳ ನಂತರ ಇದೊಂದು ಅಮೆಂಡ್ಮೆಂಟ್ ಬಂದಿರುವಂಥ ಒಂದು ಪ್ರಪೋಸಲ್ ಬಂದಿರುವಂಥದ್ದು. ಬಹುಶಃ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿದಾಗ, ರಾಜಕೀಯವನ್ನು ಹೊರತುಪಡಿಸಿ ಮಾತಾಡಿದಾಗ ಖಂಡಿತವಾಗಿ ಇದೊಂದು ಒಳ್ಳೆಯ ಪ್ರಪೋಸಲ್ಲು. ದೇಶದ ಅಭಿವೃದ್ಧಿಗೆ ಮತ್ತು ಸಾಮಾನ್ಯರಿಗೆ, ಮಧ್ಯಮ ವರ್ಗಕ್ಕೆ ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ಇದೊಂದು ವರದಾನ ಆಗಲಿಕ್ಕಿದೆ ಅನ್ನುವಂಥದ್ದು ನಮ್ಮ ಎಕ್ಸ್ಪೆಕ್ಟೇಷನ್. ಹಾಗಾಗಿ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಪ್ರಪೋಸಲ್ ವಿಚ್ ಇಸ್ ಬಿನ್ ಪ್ಲೇಸ್ಡ್ ಬಿಫೋರ್ ದಿ ಪಬ್ಲಿಕ್. ಎಸ್ ಸರ್, ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿ ಕೊಟ್ಟು ಸರ್. ಥ್ಯಾಂಕ್ ಯು ದಿನೇಶ್ ಸರ್, ಥ್ಯಾಂಕ್ ಯು ಕೊಡ್ರೆ ನಿಮಗೂ ಕೂಡ. ಎಸ್, ನೋಡ್ತಾ ಇದ್ದೀವಿ ನಾವು ಈಗ ಈ ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಿದ್ದಾರೆ, ಹೌದು. ಆದರೆ ನಮಗೆ ಬೇಕಾಗಿರೋದು ಜನಸಾಮಾನ್ಯರಿಗೆ ಜೀವನ ಮಾಡಲಿಕ್ಕೆ ಹೊರೆ ಆಗಬಾರ್ದು ಅಂತೇಳಿ. ಈಗ ನಾವು 100 ರೂಪಾಯಿ ಕೂಲಿ ಮಾಡ್ತೀವಿ ಅಥವಾ 100 ರೂಪಾಯಿ ದಿನಕ್ಕೆ ದುಡಿತೀವಿ ಅಂತ ಹೇಳಿದ್ರೆ 60 ರೂಪಾಯಿ ಸರ್ಕಾರ ಕೊಡಬೇಕಾ ನಾವು, ಅಥವಾ 40 ರೂಪಾಯಿ ಸರ್ಕಾರ ಕೊಟ್ಟು 60 ರೂಪಾಯಿ ನಾವು ಇಟ್ಕೋಬೇಕು? ಹಾಗೆ ಜನರು ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದ್ರ ಮೇಲೂ ಕೂಡ ನೀವು ಟ್ಯಾಕ್ಸ್ ಹಾಕ್ತೀರಿ ಅಂತ ಹೇಳಿದ್ರೆ ಮತ್ತು ಯಾಕೆ ಬೇಕು ನಮಗೆ ಈ ಜೀವನ ಅಂತ ಹೇಳಿದ್ರೆ ದುಬಾರಿ ಆಗಿಬಿಟ್ಟಿದೆ ದುನಿಯಾ ಅನ್ನುವಂಥದ್ದು. ಹಾಗಾಗಿನೇ ಈ ಒಂದು ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರ ಮಹತ್ವವಾದಂಥ ಘೋಷಣೆಯನ್ನು ಮಾಡಿದೆ. ಅದು ಅಧಿಕೃತವಾಗಿ ಜಾರಿ ಆಗಬೇಕು. ಇನ್ನೂ ಕೂಡ ಸೆಪ್ಟೆಂಬರ್ ಆದಮೇಲೆ ಡಿಸೈಡ್ ಆಗುತ್ತೆ ಅದು. ಬಟ್ ಜನಸಾಮಾನ್ಯರಿಗೆ ಯಾವುದೂ ಕೂಡ ಇದು ಹೊರೆ ಆಗಬಾರ್ದು. ಭಾಳ ನಿರಾಳತೆಯಾಗಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಕೇಂದ್ರ ಸರ್ಕಾರ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 8 ವರ್ಷ ಆದಮೇಲೂ ಕೂಡ ಈಗ ಈ ಒಂದು ಪರಿಷ್ಕರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಯ್ತಲ್ವಾ, ಒಂದು ರೀತಿ ತಾತ್ಕಾಲಿಕವಾದಂಥ ನಿಟ್ಟುಸಿರು ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗಿದೆ. ಕಾದು ನೋಡೋಣ ಮುಂದೆ ಮತ್ತೆ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಅಂತೇಳಿ. ಇದು ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.